ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯವನ್ನ ಇವತ್ತು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಅಧ್ಯಾಯದ ಹೆಸರು ವಿದುರ ಮೈತ್ರೇಯರ ಸಮಾಗಮ. ಶ್ರೀಮದ್ ಭಾಗವತದ ಪುಸ್ತಕ ಇದ್ದವರು ದಯವಿಟ್ಟು ತೆರೆಯಿರಿ. ಅನುವಾದವನ್ನ ಓದಲಿಕ್ಕೆ ಇಷ್ಟಪಡುವವರು ದಯವಿಟ್ಟು ಕೈ ಮೇಲೆ ಮಾಡಿ. ನಾನು ಶ್ಲೋಕ ಓದಿದ ನಂತರ ಅನುವಾದವನ್ನ ನೀವು ಓದಬಹುದು. ಈಗ ಶ್ಲೋಕವನ್ನ ಮೊದಲು ನೋಡೋಣ. ಮೊದಲನೇ ಶ್ಲೋಕ ಈ ರೀತಿಯಾಗಿದೆ. ಉದ್ಧವ ಉವಾಚ ಅಥ ತೇ ತದನುಜ್ಞಾತಾ ಭುಕ್ತ್ವಾ ಪೀತ್ವಾ ಚ ವಾರುಣೀಂ ತಯಾ ವಿಭ್ರಂಸಿತ ಜ್ಞಾನಾ ದುರುಕ್ತೈರ್ಮರ್ಮ ಪಸ್ಪೃಶುಃ. ಇದು ಮೊದಲನೆಯ ಶ್ಲೋಕವಾಗಿದೆ. ಚಂದ್ರಿಕಾ ಮಾತಾಜಿ ಅನುವಾದ ಓದಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಅನಂತರ ಅವರೆಲ್ಲರೂ ಋಷಿ ಮತ್ತು ಭೋಜವಂಶಜರು ಬ್ರಾಹ್ಮಣರಿಂದ ಅಪ್ಪಣೆ ಪಡೆದರು. ಪ್ರಸಾದ ಶೇಷವನ್ನು ತಿಂದರು. ಅಕ್ಕಿಯಿಂದ ತಯಾರಿಸಿದ ಮದ್ಯವನ್ನು ಪಾನ ಮಾಡಿದರು. ಅದನ್ನು ಕುಡಿದು ಅವರೆಲ್ಲರೂ ಉನ್ಮತ್ತರಾದರು, ಜ್ಞಾನಶೂನ್ಯರಾದರು. ಕಟು ಮಾತುಗಳಿಂದ ಪರಸ್ಪರರ ಹೃದಯವನ್ನು ಚುಚ್ಚಿದರು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹಿಂದಿನ ಅಧ್ಯಾಯದ ಮುಂದುವರಿದಂತಹ ಭಾಗ ಇಲ್ಲಿ ನಾವು ಕಾಣಬಹುದು. ಕಳೆದ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಯಾದವರು ದೇವೋತ್ತಮ ಪರಮಪುರುಷನಿಗೆ ಸಮರ್ಪಿಸಿ ನೈವೇದ್ಯ ಮಾಡಿದ ಅತ್ಯಂತ ರುಚಿಕರವಾದ ಅನ್ನವನ್ನು ಬ್ರಾಹ್ಮಣನಿಗೆ ನೀಡಿದರು ಅಂತ ಹೇಳಿ, ಅಂದ್ರೆ ಅಲ್ಲಿ ಅವರು ಮಾಡಿದಂತಹ ಧರ್ಮ ಕಾರ್ಯಗಳನ್ನ ಹೇಳಿದ್ದಾರೆ. ಬ್ರಾಹ್ಮಣರಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ. ಗೋಬ್ರಾಹ್ಮಣರನ್ನ ರಕ್ಷಣೆ ಮಾಡುತ್ತಾ ಪರಿಷ್ಕೃತವಾದ ಬದುಕನ್ನು ಬಾಳುವಂತಹ ಬ್ರಾಹ್ಮಣರ ಸೇವೆಯನ್ನು ಅವರು ಮಾಡಿದ್ರು ಅಂತ ಹೇಳಿ ಅಷ್ಟು ಹೇಳಿದ ನಂತರ ಮುಂದೆ ಏನಾಯಿತು ಅನ್ನೋದನ್ನ ಈ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಈ ಭಗವಂತನೇ ರಚಿಸಿರುವಂತಹ ಒಂದು ದಾರಿ. ಹೇಗೆ ಅಂತ ಹೇಳಿದ್ರೆ, ಕಳೆದ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ 2 ರೀತಿಯಾದಂತಹ ಭಾರಗಳಿವೆ. ಒಂದು ಪ್ರೇಮದ ಭಾರ, ಇನ್ನೊಂದು ದುಷ್ಟರ ಭಾರ. ಈ ಪ್ರಪಂಚದಲ್ಲಿ ದಾನವರು ಇದ್ದಾರೆ, ಭಗವಂತನ ಭಕ್ತರು ಇದ್ದಾರೆ. ಇಲ್ಲಿ ಭಗವಂತನ ಜೊತೆಗೆ ಲೀಲೆಯನ್ನ ಮಾಡ್ಲಿಕ್ಕಂತ ಬಂದಂತಹ ಭಗವಂತನ ಶುದ್ಧ ಭಕ್ತರು ಹಾಗೂ ಆ ಶುದ್ಧ ಭಕ್ತರ ಜೊತೆಗೆ ಸೇರಿಕೊಂಡು ಬಂದಿರುವಂತಹ ದೇವತೆಗಳು, ಈ 2 ರೀತಿಯಾದಂತಹ ಜನರನ್ನು ಕೂಡ ಅವರವರ ಸ್ಥಾನಗಳಿಗೆ ಹಿಂದಕ್ಕೆ ಕಳುಹಿಸಬೇಕು. ಹಾಗಾಗಿ ಭಗವಂತನು ರಚಿಸಿರುವಂತಹ ಈ ಒಂದು ಲೀಲೆ, ಇದರಲ್ಲಿ ಯಾರೆಲ್ಲ ದೇವತೆಗಳು ಬಂದಿದ್ದಾರೋ ಅವರನ್ನ ಅವರವರ ಸ್ಥಾನಕ್ಕೆ ಕಳುಹಿಸುವಂತಹ ಒಂದು ಉದ್ದೇಶದಿಂದ ಭಗವಂತನು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಕ್ಷತ್ರಿಯರು ಪಾನ ಮಾಡಲು ಸಮ್ಮತಿ ಇದೆ ಅಂತೇಳಿ. ಕೆಲವು ಸಂದರ್ಭ ಅಕ್ಕಿಯಿಂದ ತಯಾರಿಸಿದಂತಹ ಮದ್ಯವನ್ನ ಪಾನ ಮಾಡಲು ಕ್ಷತ್ರಿಯರಿಗೆ ಒಂದು ಸಮ್ಮತಿ ಇದೆ. ಹಾಗಾಗಿ ಒಂದು ಯಾದವರು ಈ ಮದ್ಯವನ್ನ ಪಾನ ಮಾಡಿದ್ರು
ಮತ್ತು ತಮ್ಮನ್ನು ತಾವು ಮರೆತು ಕಟು ಮಾತುಗಳಿಂದ ಪರಸ್ಪರರ ಹೃದಯವನ್ನು ಚುಚ್ಚಿದರು. ಆಗಲೇ ಋಷಿಮುನಿಗಳು ಕೊಟ್ಟಂತಹ ಶಾಪದಿಂದಾಗಿ ಆ ಯಾದವರು ಯಾರೆಲ್ಲ ಅಲ್ಲಿ ಬಂದು ಸೇರಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಶರೀರವನ್ನ ತ್ಯಾಗ ಮಾಡ್ತಾರೆ ಮತ್ತು ಅವರವರ ಸ್ಥಾನಗಳಿಗೆ ಹೊರಟು ಹೋಗ್ತಾರೆ. ಮದ್ಯಪಾನದಿಂದ ಆಗುವಂತಹ ಸಮಸ್ಯೆಗಳು ಏನೆಲ್ಲ ಇತ್ಯಾದಿಗಳನ್ನೆಲ್ಲ ನಾವು ಕಂಡಿದ್ದೇವೆ. ಹೇಗೆ ಈ ಒಂದು ಘಟನೆಯಿಂದ ನಾವು ಅನೇಕ ಪಾಠಗಳನ್ನ ಕಲಿಯಬಹುದು ಅನ್ನೋದನ್ನು ಕೂಡ ನಾವು ಕಳೆದ ಒಂದು ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಯಾದವರ ನಾಶದ ಕುರಿತಾಗಿ ನಮಗೆ ಮೊದಲ 3 ಶ್ಲೋಕಗಳಲ್ಲಿ ಕಾರಣಗಳು ಸಿಗ್ತವೆ. ಯಾದವರನ್ನ ಬೇರೆ ಯಾರು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾದವರು ತಮ್ಮೊಳಗೇ ಜಗಳ ಮಾಡಿ ಸಾಯ್ಬೇಕೆ ಅಲ್ಲದೆ ಬೇರೆ ಹೊರಗಿನ ಯಾವ ಶಕ್ತಿಯೂ ಕೂಡ ಯಾದವರನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ವಿಚಾರವನ್ನ ಇಲ್ಲಿ ನಮಗೆ 2ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತೇಷಾಂ ಮೈರೇಯ ದೋಷೇಣ ವಿಷಮೀಕೃತ ಚೇತಸಾಂ ನಿಮ್ಲೋಚತೀರ್ ರವ ವಾಸೇದ್ ವೇಣೂನಾಮಿವ ಮರ್ದನಂ. ಶುಭ ಮಾತಾಜಿ, ಅನುವಾದ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಬಿದಿರುಗಳ ಘರ್ಷಣೆಯಿಂದ ವಿನಾಶ ಉಂಟಾಗುತ್ತದೆ. ಹಾಗೆಯೇ ಸೂರ್ಯಾಸ್ತ ಸಮಯದಲ್ಲಿ ಅಮಲಿನ ಪ್ರಭಾವದಿಂದ ಅವರೆಲ್ಲರ ಮನಸ್ಸಿನ ಹಿಡಿತ ತಪ್ಪಿತು, ವಿನಾಶವು ಸಂಭವಿಸಿತು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಒಂದು ಕಾಡಿನಲ್ಲಿ ಬೆಂಕಿ ಹತ್ತಿಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಯಾರೋ ಹೋಗಿ ಬೆಂಕಿಯನ್ನು ಇಡಬೇಕಾಗಿಲ್ಲ. ಕಾಡಿನಲ್ಲೇ ಇರುವಂತಹ ಅನೇಕ ಕಾರಣಗಳಿಂದಾಗಿ ಬೆಂಕಿಯು ಹತ್ತಿಕೊಳ್ಬಹುದು. ಅದರಿಂದ ಅದು ಒಂದು ಕಾರಣ ಏನು ಅಂತ ಹೇಳಿದ್ರೆ ಈ ಬಿದಿರುಗಳು ಬಿದಿರುಗಳ ತಿಕ್ಕಾಟ. ಇದನ್ನ ನಾವು ಅರುಣಿ ಅಂತಾನು ಹೇಳ್ತಾರೆ. ಈ ಯಜ್ಞವನ್ನ ಮಾಡ್ಬೇಕಾದ್ರೆ ಬೆಂಕಿಯನ್ನ ಹಚ್ಚಲಿಕ್ಕೆ ನಾವು ಬೆಂಕಿ ಪೆಟ್ಟಿಗೆಯನ್ನು ಉಪಯೋಗಿಸುವುದಿಲ್ಲ. 2 ಮರಗಳನ್ನ ಹಿಡಿದು ಅವುಗಳ ನಡುವೆ ಘರ್ಷಣೆಯನ್ನ ಮಾಡಿ ಅದರಿಂದ ಬರುವಂತಹ ಬೆಂಕಿಯನ್ನ ಬಳಸ್ತಾರೆ. ಹಾಗೆ ಸಹಜವಾಗಿ ಸ್ವಾಭಾವಿಕವಾಗಿಯೂ ಕೂಡ ಈ ಬಿದಿರುಗಳು ಘರ್ಷಣೆಗೆ ಒಳಗಾದಾಗ ಅದರಿಂದ ಬೆಂಕಿಯು ಹತ್ತಿಕೊಳ್ತದೆ. ಬಿದಿರು ಕೂಡ ಒಂದು ರೀತಿಯಾದಂತಹ ಹುಲ್ಲು. ಆ ಹುಲ್ಲು ಒಣಗಿದಾಗ ಬಹಳ ಬೇಗ ಬೆಂಕಿಯನ್ನ ಪಡೆದುಕೊಳ್ತದೆ. ಮತ್ತು ತುಂಬಾ ಬಿಸಿ ಇದ್ದಾಗ ಬಿದಿರು ಒಂದಕ್ಕೊಂದು ತಿಕ್ಕಾಟವು ಪ್ರಾರಂಭವಾದಾಗ ಅದರಿಂದ ಒಂದು ಸಣ್ಣ ಕಿಡಿ ಬಂದರೂ ಕೂಡ ಅದು ಇಡೀ ಕಾಡನ್ನು ನಾಶ ಮಾಡುವಂತಹ ಕಾಳ್ಗಿಚ್ಚಾಗಿ ಬರಲಿಕ್ಕೆ ಸಾಧ್ಯ ಇದೆ. ಹಾಗೆ ಯಾದವರ ನಾಶ ಅವರೊಳಗೆ ನಡೆದಂತಹ ಜಗಳದಿಂದಾಗಿ ಉಂಟಾಯಿತೇ ವಿನಃ ಹೊರಗಿನಿಂದ ಯಾವುದೇ ಶಕ್ತಿಯು ಕೂಡ ಅವರನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಭಗವಂತನ ಶಾಶ್ವತ ಸಹವರ್ತಿಗಳಾಗಿರುವಂತಹ ಜನರು ನಾಶವಾಗ್ಲಿಕ್ಕೆ ಹೇಗೆ ಸಾಧ್ಯ? ಅವರ ನಾಶಕ್ಕೆ ಹೊರಗಿನಿಂದ ಯಾವುದೇ ಕಾರಣವೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಏನಾದರೂ ಕಾರಣ ಇದ್ರೆ ಅದು ಸ್ವತಃ ಭಗವಂತನ ಇಚ್ಛೆಯೇ ಆಗಿರ್ತದೆ ಅನ್ನೋದನ್ನ 3ನೆಯ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಿದ್ದಾರೆ. ಭಗವಾನ್ ಸ್ವಾತ್ಮ ಮಾಯಯ ಗತಿಂ ತಾಮವಲೋಕ್ಯ ಸಹ ಸರಸ್ವತಿ ಮುಪಸ್ಪೃಶ್ಯ ವಕ್ಷ ಮೂಲಮುಪಾವಿಶತ್. ಇಲ್ಲೇನು ಹೇಳ್ತಿದಾರಂದ್ರೆ, ತನ್ನ ಅಂತರಂಗ ಶಕ್ತಿಯಿಂದ ತನ್ನ ವಂಶದ ಕೊನೆಯನ್ನು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಮುಂಚಿತವಾಗಿಯೇ ಕಂಡನು. ಅವನು ಸರಸ್ವತಿ ನದಿ ತೀರಕ್ಕೆ ಹೋಗಿ ನೀರನ್ನು ಆಚಮನ ಮಾಡಿ ಒಂದು ಮರದ ಕೆಳಗೆ ಕುಳಿತುಕೊಂಡನು. ಭಗವಂತನ ಅಂತರಂಗ ಶಕ್ತಿಯಿಂದಲೇ ಇದೆಲ್ಲವೂ ಕೂಡ ನಡೀತಾ ಇರುವಂತಹದ್ದು. ಭಗವಂತನದ್ದೇ ಒಂದು ಲೀಲೆಯಾಗಿದೆ. ಇಲ್ಲಿ ಶ್ರೀಕೃಷ್ಣನು ಸರಸ್ವತಿ ನದಿ ತೀರದಲ್ಲಿ ಕುಳಿತು ಒಂದು ಮರದ ಕೆಳಗೆ ಕುಳಿತುಕೊಂಡಿದ್ದಾನೆ. ಆ ಮರ ಹೇಗಿತ್ತು ಅನ್ನುವುದನ್ನು ಕೂಡ ತಿಳಿಸಿಕೊಡ್ತಾರೆ. ಆ ಮರವು ತುಂಬಾ ಸಣ್ಣದಾಗಿರುವಂತಹದ್ದು, ಅಂದ್ರೆ ತುಂಬಾ ದೊಡ್ಡ ಅಶ್ವತ್ಥ ವೃಕ್ಷ ಅಲ್ಲ, ಸಣ್ಣದಾಗಿರುವಂತಹ ಅಶ್ವತ್ಥ ವೃಕ್ಷ. ಮತ್ತು ಅದು ಶ್ರೀಕೃಷ್ಣನ ಬೆನ್ನ ಹಿಂದೆ ಇತ್ತು. ಇಲ್ಲಿ ಅಶ್ವತ್ಥ ವೃಕ್ಷ ಅಂತ ಹೇಳಿದ್ರೆ ಏನು? ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಈ ಅಶ್ವತ್ಥ ವೃಕ್ಷವನ್ನ ಈ ಭೌತಿಕ ಪ್ರಪಂಚಕ್ಕೆ ಹೋಲಿಸ್ತಾರೆ. ಹಾಗೂ ಭಗವಂತನ ಬೆನ್ನ ಹಿಂದೆ ಯಾಕೆ ಇದೆ ಅಂತ ಹೇಳಿದ್ರೆ, ಭಗವಂತನ ಮುಂದೆ ಮಾಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮಾಯೆಯು ಭಗವಂತನ ಹಿಂದೆ ಛಾಯೆ ಅಥವಾ ನೆರಳಿನಂತೆ ಇರ್ತದೆ. ಆ ರೀತಿಯಾಗಿ ಆ ಒಂದು ಭೌತಿಕ ಪ್ರಪಂಚ. ಹಾಗಾಗಿ ಭಗವಂತನ ಹಿಂದೆ ಆ ಮರವು ಇದೆ, ಬೆನ್ನಿನ ಹಿಂದೆ ಇದೆ. ಮತ್ತು ಅದು ಸಣ್ಣ ಮರ. ಅಂದ್ರೆ ಈ ಇರುವಂತಹ ಎಲ್ಲ ಬ್ರಹ್ಮಾಂಡಗಳಲ್ಲಿ ನಮ್ಮ ಬ್ರಹ್ಮಾಂಡ ಚಿಕ್ಕದಾಗಿರುವಂತಹದ್ದು, ಬಹಳ ದೊಡ್ಡದಾಗಿರುವಂತಹ ಬ್ರಹ್ಮಾಂಡ ಅಲ್ಲ.
ಬ್ರಹ್ಮಾಂಡದ ಗಾತ್ರಕ್ಕೆ ಅನುಗುಣವಾಗಿ ಬ್ರಹ್ಮದೇವನಿಗೆ ಬೇರೆ ಬೇರೆ ಸಂಖ್ಯೆಯ ತಲೆಗಳನ್ನ ನೀಡಲಾಗ್ತದೆ, ಅಥವಾ ತಲೆಗಳನ್ನ ಹೊಂದಿರ್ತಾನೆ. ನಮ್ಮಲ್ಲಿರುವಂಥದ್ದು ಚತುರ್ಮುಖ ಬ್ರಹ್ಮ. ಬೇರೆ ಬ್ರಹ್ಮಾಂಡದಲ್ಲಿ ಅನೇಕ ತಲೆಗಳ ಬ್ರಹ್ಮರು ಇದ್ದಾರೆ. ಹಾಗಾಗಿ ನಮ್ಮ ಬ್ರಹ್ಮಾಂಡ ತುಂಬಾ ಚಿಕ್ಕದಾಗಿರೋದ್ರಿಂದ ಆ ಒಂದು ಅಶ್ವತ್ಥ ವೃಕ್ಷವು ಕೂಡ ಚಿಕ್ಕದಾಗಿದೆ. ಹಾಗೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಈ ಎಲ್ಲ ಘಟನೆಗಳು ಯಕ್ಷಿಣಿಯ ಪ್ರದರ್ಶನ ಅಂತ ಹೇಳಿ ಜೀವ ಗೋಸ್ವಾಮಿಯವರು ವ್ಯಾಖ್ಯಾನ ಮಾಡಿದ್ದಾರೆ. ಮುಂದಿನ ಶ್ಲೋಕಗಳಲ್ಲಿ ಅಂದ್ರೆ 4ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೆ ಭಗವಂತನು ಉದ್ಧವ ಮತ್ತು ಮೈತ್ರೇಯರನ್ನ ಭೇಟಿ ಮಾಡಿದಂತಹ ವಿಚಾರವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಉದ್ಧವ ಮತ್ತು ಮೈತ್ರೇಯ ಇಬ್ಬರು ಕೂಡ ಭಗವಂತನನ್ನ ಭೇಟಿ ಮಾಡ್ತಾರೆ. ಆ ಒಂದು ವಿಚಾರವನ್ನ 4ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೆ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ 4ನೇ ಶ್ಲೋಕ ಈ ರೀತಿಯಾಗಿದೆ. ಅಹಂ ಚೋಕ್ತೋ ಭಗವತ ಪ್ರಪನ್ನಾರ್ತಿ ಹರೇಣಃ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷುಣ. ಅನುವಾದ: ಶ್ರೀಕೃಷ್ಣನು ತನಗೆ ಶರಣಾದವರ ದುಃಖಗಳನ್ನು ದಮನ ಮಾಡುವವನು. ಹಾಗೆ ತನ್ನ ಕುಟುಂಬವನ್ನು ನಾಶ ಮಾಡಲು ಅಪೇಕ್ಷಿಸಿದ ಅವನು ಮೊದಲೇ ನನಗೆ ಬದರಿಕಾಶ್ರಮಕ್ಕೆ ಹೋಗಲು ಹೇಳಿದನು. ಇಲ್ಲಿ ನಮ್ಮ ಹತ್ರ ಹೇಳ್ತಾ ಇರುವಂತಹ ವ್ಯಕ್ತಿ ಇದು ಉದ್ಧವ. ಇಲ್ಲಿ ಕೇಳ್ತಾ ಇರುವಂತಹ ವ್ಯಕ್ತಿ ವಿದುರ. ಇದು ನಾವು ತುಂಬಾ ಯೋಚನೆ ಅಂದ್ರೆ ನೆನಪಿಟ್ಟುಕೊಳ್ಬೇಕು. ಯಾಕಂದ್ರೆ ನಮಗೆ ಭಾಗವತವನ್ನ ಓದ್ತಾ ಮುಂದೆ ಹೋದ ಹಾಗೆ ಇದು ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು ಅನ್ನೋದನ್ನೇ ನಾವು ಮರೆತು ಬಿಡ್ತೇವೆ. ಇಲ್ಲಿ ಸ್ಪಷ್ಟವಾಗಿ ನಾವು ನೆನಪಿಟ್ಟುಕೊಳ್ಬೇಕು, ಉದ್ಧವನು ಹೇಳ್ತಾ ಇರುವಂತಹ ಮಾತು, ಕೇಳಿಸ್ಕೊಳ್ತಾ ಇರುವಂತದ್ದು ವಿದುರ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನನಗೆ ಬದರಿಕಾಶ್ರಮಕ್ಕೆ ಹೋಗಲು ಹೇಳಿದನು. ಅಂದ್ರೆ ಶ್ರೀಕೃಷ್ಣನು ಉದ್ಧವನಿಗೆ ಬದರಿಕಾಶ್ರಮಕ್ಕೆ ಹೋಗ್ಲಿಕ್ಕೆ ಹೇಳ್ತಾನೆ. ಶ್ರೀಕೃಷ್ಣನು ತನ್ನ ಅವತಾರವನ್ನು ಸಮಾಪ್ತಿ ಮಾಡುವಂತಹ ಸಮಯ ಬಂದಿದೆ ಅನ್ನುವಂತಹ ವಿಚಾರವನ್ನ ಅವನಿಗೆ ತಿಳಿಸ್ಲಿಕ್ಕೋಸ್ಕರ ಬ್ರಹ್ಮದೇವನೇ ಸ್ವತಃ ದ್ವಾರಕೆಗೆ ಬರ್ತಾನೆ. ಭಗವಂತನಿಗೆ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಬ್ರಹ್ಮದೇವ ತನ್ನ ಒಂದು ಕರ್ತವ್ಯ ಅಂತ ಹೇಳಿ ಅಲ್ಲಿಗೆ ಬಂದು ಭಗವಂತನ ಅವತಾರ ಸಮಾಪ್ತಿಯ ಕಾಲವನ್ನ ಹೇಳ್ತಾರೆ. ಯಾಕಂದ್ರೆ ಭಗವಂತ ಬಂದಂತಹ ಉದ್ದೇಶ ಏನಿತ್ತು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಹೇಳಿ ಆ ಧರ್ಮ ಸಂಸ್ಥಾಪನೆಯ ಕಾರ್ಯ ಈಗ ಆಗಿದೆ, ನೀನು ಅವತಾರವನ್ನು ಸಮಾಪ್ತಿ ಮಾಡುವಂತಹ ಕಾಲ ಬಂದಿದೆ ಅಂತ ಹೇಳಿ ಬ್ರಹ್ಮದೇವನೇ ಬಂದು ಹೇಳ್ತಾನೆ. ಆಗ ಉದ್ಧವನು ಅಲ್ಲೇ ಇರ್ತಾನೆ. ಉದ್ಧವನಿಗೆ ಭಗವಂತ ಇನ್ನು ತನ್ನ ಧಾಮಕ್ಕೆ ಹೊರಟು ಹೋಗ್ತಾನೆ ಅನ್ನೋದು ತಿಳಿಯುತ್ತದೆ. ಆಗ ಉದ್ಧವ ಹೇಳ್ತಾನೆ, ನಾನು ನಿನ್ನ ಜೊತೆ ನಿನ್ನ ಧಾಮಕ್ಕೆ ಬರ್ತೇನೆ ಅಂತ ಹೇಳಿ. ಆದ್ರೆ ಶ್ರೀಕೃಷ್ಣನು ಉದ್ಧವನಿಗೆ ಬೇರೆ ಒಂದು ಜವಾಬ್ದಾರಿಯನ್ನ ಕೊಡ್ತಾನೆ. ಬದ್ರಿಕಾಶ್ರಮದಲ್ಲಿ ನರನಾರಾಯಣ ಋಷಿಗಳ ಭಕ್ತರು ಅಲ್ಲಿ ಇದ್ದಾರೆ. ಅವರು ಭಗವಂತನ ಅಗಲಿಕೆಯನ್ನ ಹೊಂದಿದ್ದಾರೆ. ಅವರ ಜೊತೆಗೆ ನೀನು ಹೋಗಬೇಕು. ನನ್ನ ಅಗಲಿಕೆಯನ್ನ ನೀನು ಅವರ ಜೊತೆ ಇದ್ದುಕೊಂಡು ಮರೀಬೇಕು. ಅವರ ಜೊತೆ ಇದ್ದು ಭಕ್ತಿಯನ್ನ ಮಾಡಬೇಕು ಅಂತೇಳಿ ಭಗವಂತ ಉದ್ಧವನಿಗೆ ಉಪದೇಶವನ್ನ ಮಾಡ್ತಾನೆ. ಇದು 11ನೇ ಸ್ಕಂದದಲ್ಲಿ 6ನೇ ಅಧ್ಯಾಯದಿಂದ 29ನೇ ಅಧ್ಯಾಯ ತನಕ ಬರ್ತದೆ. ಇದನ್ನ ಉದ್ಧವ ಗೀತೆ ಅಂತೇಳಿ ನಾವು ತಿಳ್ಕೊಳ್ಳುತ್ತೇವೆ, ಮುಂದಕ್ಕೆ ಕಲೀಲಿಕ್ಕಿದ್ದೇವೆ. ಇದು ಮುಂದಕ್ಕೆ 11ನೇ ಸ್ಕಂದದಲ್ಲಿ ಬರುವಂತಹ ವಿಚಾರವಾಗಿದೆ. ಭಗವಂತ ನೇರವಾಗಿ ಉದ್ಧವನಿಗೆ ತಿಳಿಸಿದಂತಹ ಉಪದೇಶ. ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದು, ನನಗೆ ಬದರಿಕಾಶ್ರಮಕ್ಕೆ ಹೋಗಲು ಹೇಳಿದನು, ಉಪದೇಶಿಸಿದನು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಭಗವಂತ ದ್ವಾರಕೆಯಲ್ಲೇ ಉದ್ಧವನನ್ನ ತಿಳಿಸಿದ್ದಾನೆ. ಯದುಕುಲ ನಾಶವಾಗುವಂತಹ ವಿಚಾರ ಉದ್ಧವನಿಗೆ ಆಗ್ಲೇ ತಿಳಿದಿದೆ. ನರನಾರಾಯಣ ಋಷಿಗಳ ಭಕ್ತರ ಸಹವಾಸವನ್ನ ಮಾಡಲಿಕ್ಕೆ ತಿಳಿಸಿದ್ದಾರೆ. ಕೀರ್ತನ, ಶ್ರವಣ, ಜ್ಞಾನ, ವೈರಾಗ್ಯವನ್ನ ಪಡೆದುಕೊಳ್ಳಲಿಕ್ಕೆ ಉದ್ಧವ ಅಲ್ಲಿಗೆ ಹೋಗಬೇಕು ಅನ್ನೋದು ಭಗವಂತನ ಇಚ್ಛೆಯಾಗಿತ್ತು. ಆದ್ರೆ ಉದ್ಧವ ಇದನ್ನೆಲ್ಲ ಕೇಳಿಸಿಕೊಂಡ್ರು ಕೂಡ ಆ ಭಗವಂತನ ಒಂದು ಅಗಲಿಕೆಯನ್ನ ತಕ್ಷಣವೇ ಸಹಿಸಲಿಕ್ಕೆ ಸಾಧ್ಯವಾಗದೆ ಭಗವಂತನ ಹಿಂದೆಯೇ ಹೊರಟುತ್ತಾನೆ. ತಾನು ಕೂಡ ಹೋಗಬೇಕು ಅಂತ ಹೇಳಿ ಭಗವಂತ ತಾನು ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ ಉದ್ಧವನಿಗೆ ಬದರಿಕಾಶ್ರಮಕ್ಕೆ ಹೋಗ್ಲಿಕ್ಕೆ ಹೇಳಿ. ಆದ್ರೆ ಉದ್ಧವ ಬದರಿಕಾಶ್ರಮಕ್ಕೆ ಹೋಗುವ ಬದಲು ಭಗವಂತನನ್ನು ಹಿಂಬಾಲಿಸ್ತಾನೆ. ತಥಾಪಿ ತದಭಿಪ್ರೇತಂ ಜ್ಞಾನನ್ನಂ ಹರಿಮನ್ ಜಾನನ್ ಅಹಂ ಅರಿಂದಮ ಪೃಷ್ಠತೋ ನಗಮಂ ಭರ್ತು
ಪಾದ ವಿಶ್ಲೇಷಣ ಕ್ಷಮಃ. ಓ ಅರಿಂದಮ, ಅರಿಂದಮ ಅಂದ್ರೆ ವಿದುರ, ಅರಿ ಅಂದ್ರೆ ಶತ್ರು, ಶತ್ರುವನ್ನ ದಮನ ಮಾಡುವವನೇ ಅಂತ ಅರ್ಥ. ನಾನು ಅವನ ಅಂದ್ರೆ ಭಗವಂತನ ವಂಶನಾಶ ಮಾಡುವ ಅಪೇಕ್ಷೆಯನ್ನು ತಿಳಿದೂ ಕೂಡ ಅವನನ್ನು ಹಿಂಬಾಲಿಸಿದನು, ಏಕೆಂದರೆ ಆ ಸ್ವಾಮಿಯ ಪಾದಕಮಲಗಳಿಂದ ದೂರವಾಗುವುದನ್ನು ಸಹಿಸಲು ನನಗೆ ಅಸಾಧ್ಯವಾಗಿತ್ತು. ಭಗವಂತ ಎಲ್ಲಿ ಹೊರಟಿದ್ದಾನೆ? ದ್ವಾರಕೆಯಿಂದ ಪ್ರಭಾಸಕ್ಕೆ ಹೊರಟಿದ್ದಾನೆ. ಹಾಗೆ ಉದ್ಧವನೂ ಕೂಡ ಭಗವಂತನ ಹಿಂದೆಯೇ ಹೊರಡ್ತಾ ಇದ್ದಾನೆ. ಆ ಭಗವಂತನ ಅಗಲಿಕೆಯನ್ನ ತಾನು ಸಹಿಸಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ನಾವಿಲ್ಲಿ ಚಿತ್ರದಲ್ಲಿ ಕಾಣಬಹುದು, ಉದ್ಧವನು ದ್ವಾರಕೆಯಲ್ಲಿ ಭಗವಂತನಲ್ಲಿ ವಿನಂತಿ ಮಾಡಿಕೊಳ್ತಾನೆ, ನಿವೇದನೆ ಮಾಡಿಕೊಳ್ತಾನೆ, ನಾನು ನಿನ್ನ ಜೊತೆ ಭಗವಂತನ ನಿನ್ನ ಧಾಮಕ್ಕೆ ಬರ್ತೇನೆ ಅಂತ ಹೇಳಿ. ಆಗ ಬದರಿಕಾಶ್ರಮಕ್ಕೆ ಹೋಗು ಅಂತ ಹೇಳಿ ಅವನಿಗೆ ಉಪದೇಶವನ್ನ ಮಾಡುವುದು. ಪ್ರಭಾಸ ಕ್ಷೇತ್ರವನ್ನ ತಲುಪಿದಂತಹ ಉದ್ಧವನು ಭಗವಂತನನ್ನು ಯಾವ ರೀತಿಯಾಗಿ ಕಂಡ, ಇದನ್ನು ನಾವು ಇಲ್ಲಿ 6ನೇ ಶ್ಲೋಕದಲ್ಲಿ ತಿಳ್ಕೊಳ್ಬಹುದು. ಅದ್ರಾಕ್ಷಾಮೇಕಮಾಸೀನಂ ವಿನಚ್ವಿಂದಯಿತಂ ಪತಿಂ ಶ್ರೀನಿಕೇತಂ ಸರಸ್ವತ್ಯಾಂ ಕೃತಕೇತಮ ಅನಿಕೇತನಂ. ಹಾಗೆ ಹಿಂಬಾಲಿಸುತ್ತಾ ನಾನು ನನ್ನ ಆಶ್ರಯದಾತ ಮತ್ತು ಸ್ವಾಮಿ ಪ್ರಭು ಶ್ರೀಕೃಷ್ಣನು ಲಕ್ಷ್ಮಿಗೆ ಆಶ್ರಯವಿತ್ತವನಾಗಿದ್ದರೂ ಏಕಾಂಗಿಯಾಗಿ ಆಳವಾಗಿ ಯೋಚಿಸುತ್ತಾ ಸರಸ್ವತಿ ನದಿ ತೀರದಲ್ಲಿ ಆಸರೆ ಪಡೆದು ಕುಳಿತಿರುವುದನ್ನು ನೋಡಿದೆ. ಇಲ್ಲಿ ನೋಡ್ಬೋದು, ಪಕ್ಕದಲ್ಲೇ ಸರಸ್ವತಿ ನದಿ ಹರಿತಾ ಇದೆ. ಭಗವಂತ ಇಲ್ಲಿ ಆಶ್ರಯವನ್ನ ಪಡೆದಿದ್ದಾನೆ. ಒಂದು ಸಣ್ಣ ಮರ ಇದು, ಅಶ್ವತ್ಥ ವೃಕ್ಷ ಅಥವಾ ಆಲದ ಮರ. ಅದಕ್ಕೆ ಹೊರಗೆ ಕುಳಿತುಕೊಂಡಿದ್ದಾನೆ. ಅವನು ಕುಳಿತಂತಹ ಭಂಗಿಯನ್ನ ಇಲ್ಲಿ ಉದ್ಧವನು ವಿವರಿಸ್ತಾ ಇದ್ದಾನೆ. ಅಂದ್ರೆ ಭಗವಂತನ ಒಂದು ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ಭಗವಂತನ ಭಕ್ತರು ಭಗವಂತನನ್ನ ನೇರವಾಗಿ ಸಂದರ್ಶಿಸಿದಾಗ ತಾವು ಕಂಡಂತಹ ರೂಪವನ್ನ ನಮಗೆ ತಿಳಿಸಿಕೊಡ್ತಾರೆ. ಇದರಿಂದಾಗಿ ನಾವು ಕೂಡ ಆ ಭಗವಂತನ ರೂಪವನ್ನ ಈ ಶಾಸ್ತ್ರದ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಭಗವಂತನ ಭಕ್ತರನ್ನ ನಾವು ಕಣ್ಣಿನಿಂದ ನೋಡಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಿವಿಯಿಂದ ಕೇಳಿ ತಿಳಿದುಕೊಳ್ಬೇಕು. ಹಾಗೆ ಉದ್ಧವನು 2 ಶ್ಲೋಕಗಳಲ್ಲಿ ಭಗವಂತನ ಸ್ತುತಿಯನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ಶ್ಯಾಮಾವದಾತಂ ವಿರಜಂ ಪ್ರಶಾಂತಾರುಣಲೋಚನಂ ದೋರ್ಭಿಶ್ಚತುರ್ಭಿವಿದಿತಂ ಪೀತಕೌಶಾಂಬರೇಣ ಚ ವಾಮ ಊರಾವಧಿಶ್ರಿತ್ಯ ದಕ್ಷಿಣಾಂಗ್ರಿ ಸರೋರುಹಂ ಅಪಾಶ್ರಿತಾರ್ಭಕ ಅಶ್ವತ್ಥ ಅಕೃಶಂ ತ್ಯಕ್ತ ಪಿಪ್ಪಲಂ. ಅವನ ದೇಹವು ಶ್ಯಾಮವರ್ಣದ್ದಾಗಿತ್ತು. ಈ ಒಂದು ಚಿತ್ರ ಏನಿದೆ, ಈ ಶ್ಲೋಕಕ್ಕೆ ಸರಿಯಾಗಿ ಈ ಚಿತ್ರವನ್ನು ಬಿಡಿಸಿದ್ದಾರೆ. ಅವನ ದೇಹವು ಶ್ಯಾಮವರ್ಣದ್ದಾಗಿತ್ತು, ಆದರೆ ನಿತ್ಯವಾಗಿತ್ತು. ನಿತ್ಯ ಅಂದ್ರೆ ಸಚ್ಚಿದಾನಂದ ವಿಗ್ರಹ. ಅದು ಜ್ಞಾನಾನಂದ ಭರಿತವಾಗಿ ಅತ್ಯಂತ ಸುಂದರವಾಗಿತ್ತು. ಅವನ ಕಣ್ಣುಗಳು ಸದಾ ಪ್ರಶಾಂತವಾಗಿದ್ದವು. ಅವು ಉದಯಿಸುವ ಸೂರ್ಯನಂತೆ ಕೆಂಪಾಗಿದ್ದವು. 4 ತೋಳುಗಳು, ಇಲ್ಲಿ ಭಗವಂತನಿಗೆ 4 ತೋಳುಗಳನ್ನು ಕಾಣಬಹುದು. ವಿವಿಧ ಲಾಂಛನ ಚಿಹ್ನೆಗಳು ಮತ್ತು ಪೀತಾಂಬರಗಳಿಂದ ಕೂಡಿದ ಅವನನ್ನು ದೇವೋತ್ತಮ ಪರಮಪುರುಷನೆಂದು ತಕ್ಷಣವೇ ಗುರುತಿಸಿದೆನು. ಪೀತಾಂಬರ ಅಂದ್ರೆ ಹಳದಿ ಬಣ್ಣದ ಈ ಒಂದು ವಸ್ತ್ರವನ್ನ ಭಗವಂತ ತೊಟ್ಟಿದ್ದಾನೆ. ಅವನನ್ನ ಕಂಡ ಕೂಡಲೇ ಭಗವಂತ ದೇವೋತ್ತಮ ಪರಮಪುರುಷ ಅನ್ನುವುದು ಎಲ್ಲರಿಗೂ ತಿಳಿಯುವಂತೆ ಇತ್ತು. ಪೀತ ಕೌಶಾಂಬರ ಅಂಬರೇಣಚ. ಹಾಗೂ ಅವನು ಕುಳಿತಂತಹ ಭಂಗಿ ಹೇಗಿತ್ತು? ಒಂದು ಚಿಕ್ಕ ಅಶ್ವತ್ಥ ವೃಕ್ಷಕ್ಕೆ ಹೊರಗಿ ಶ್ರೀಕೃಷ್ಣನು ಕುಳಿತಿದ್ದನು. ಅವನ ಬಲದ ಪಾದ ಪದ್ಮವು ಅವನ ಎಡತೊಡೆಯ ಮೇಲಿತ್ತು. ಇಲ್ಲಿ ಚಿತ್ರದಲ್ಲಿ ಕಾಣಬಹುದು, ಎಡತೊಡೆಯ ಮೇಲೆ ಬಲದ ಕಾಲನ್ನು ಇಟ್ಟಿದ್ದಾನೆ. ಅವನು ಮನೆಯ ಸಕಲ ಸೌಲಭ್ಯಗಳನ್ನು ತ್ಯಜಿಸಿದ್ದರೂ ಆ ಭಂಗಿಯಲ್ಲಿ ತುಂಬಾ ಸಂತೃಪ್ತನಾಗಿದ್ದಂತೆ ತೋರುತ್ತಿತ್ತು. ತ್ಯಕ್ತ ಪಿಪ್ಪಲಂ. ಪಿಪ್ಪಲಂ ಅಂತ ಹೇಳಿದ್ರೆ ಕೌಟುಂಬಿಕ ಅನುಕೂಲಗಳು. ನಾವು ಮನೆಯಲ್ಲಿದ್ದಾಗ ನಮಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳು ಇರ್ತವೆ. ನಮಗೆ ಸಮಯಕ್ಕೆ ಸರಿಯಾಗಿ ಊಟ, ಮಲಗಲಿಕ್ಕೆ ಒಳ್ಳೆ ಜಾಗ, ಎಲ್ಲಾ ವ್ಯವಸ್ಥೆಗಳನ್ನು ನಾವು ಮನೆಯಲ್ಲಿ ಮಾಡಿಕೊಂಡಿರ್ತೇವೆ. ಅದೇ ನಾವು ಕಾಡಿನಲ್ಲಿ ಹೋಗಿ ವಾಸ ಮಾಡಲಿಕ್ಕೆ ಪ್ರಾರಂಭಿಸಿದ್ರೆ ಈ ರೀತಿಯಾದಂತಹ ಸೌಕರ್ಯಗಳನ್ನು ನಾವು ಹೊಂದಿರೋಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ತ್ಯಕ್ತ ಪಿಪ್ಪಲಂ ಅಂತ ಹೇಳುವುದು. ಭಗವಂತ ಎಲ್ಲವನ್ನು ತ್ಯಜಿಸಿ ಬಂದಿದ್ದಾನೆ, ದ್ವಾರಕೆಯನ್ನು ತ್ಯಜಿಸಿ ಬಂದಿದ್ದಾನೆ. ಆದರೂ ಕೂಡ ಅವನಲ್ಲಿ ಸಂತೃಪ್ತಿ ಇದೆ. ಭಗವಂತ ತುಂಬಾ ಸಂತೃಪ್ತನಾಗಿ ಕುಳಿತದ್ದನ್ನ ಇಲ್ಲಿ ಉದ್ಧವನು ಕಂಡಿದ್ದಾನೆ. ಪ್ರಭುಪಾದರು ಭಾವಾರ್ಥದಲ್ಲಿ ಈ ಅಶ್ವತ್ಥ ವೃಕ್ಷದ ಕುರಿತಾಗಿ ತಿಳಿಸ್ತಾರೆ.
ಯಾಕೆ ಅಶ್ವತ್ಥ ವೃಕ್ಷಕ್ಕೆ ಹೊರಗೆ ಕುಳಿತುಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅಶ್ವತ್ಥ ವೃಕ್ಷ ಬಹಳ ಬೇಗನೆ ಸಾಯುವುದಿಲ್ಲ ಮತ್ತು ಅದು ನಮ್ಮ ಭೌತಿಕ ಪ್ರಕೃತಿಯನ್ನ ಸೂಚಿಸುತ್ತದೆ. ಈ ಭೌತಿಕ ಪ್ರಕೃತಿಗೆ ತನ್ನದೇ ಆದಂತಹ ಒಂದು ಆಯಸ್ಸು ಇದೆ. ಹಾಗೂ ಭಗವಂತನ ಬೆನ್ನ ಹಿಂದೆ ಇದೆ, ಯಾಕಂದ್ರೆ ಅದು ಮಾಯೆಯಾಗಿದೆ. ಹಾಗೂ ಈ ಬ್ರಹ್ಮಾಂಡ ಎಲ್ಲಕ್ಕಿಂತಲೂ ಚಿಕ್ಕದಾಗಿದೆ. ಹಾಗಾಗಿ ಚಿಕ್ಕ ಒಂದು ಅಶ್ವತ್ಥ ವೃಕ್ಷಕ್ಕೆ ಅವನು ಹೊರಗೆ ಕುಳಿತಿದ್ದಾನೆ. ಎಳೆಯ ಮಗುವಿನಂತೆ ಈ ಬ್ರಹ್ಮಾಂಡ ಚಿಕ್ಕದಾಗಿದೆ. ಈ ರೀತಿ ಭಗವಂತನ ಆ ಒಂದು ರೂಪವನ್ನ ಇಲ್ಲಿ ವಿವರಿಸಿರುವುದನ್ನು ನಾವು ಕಾಣಬಹುದು. ಇಲ್ಲಿ ನಾವು ಚಿತ್ರದಲ್ಲಿ ಕಾಣಬಹುದು, ಉದ್ಧವನ ಹಿಂದೆಯೇ ಮೈತ್ರೇಯರಿದ್ದಾರೆ. ಮೈತ್ರೇಯರು ಕೂಡ ಉದ್ಧವನ ಜೊತೆಗೆ ಭಗವಂತನ ಹತ್ರ ಬರ್ತಾ ಇದ್ದಾರೆ. ಹಾಗಾಗಿ ಮೈತ್ರೇಯರ ಕುರಿತಾಗಿ 9ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಅವರ ಒಂದು ವ್ಯಕ್ತಿತ್ವವನ್ನು ಕೂಡ ಮಹಾಭಾರತದಲ್ಲಿ ಪ್ರಭುಪಾದರು ವಿವರಿಸಿದ್ದಾರೆ. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹೃತ್ಸಖ ಲೋಕಾನನುಚರಂ ಸಿದ್ಧ ಆಸಸಾದ ಯದೃಚ್ಛಯ. ಮೈತ್ರೇಯನು ಶ್ರೀಕೃಷ್ಣನ ಪರಮ ಭಕ್ತ. ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರ ಸ್ನೇಹಿತ ಮತ್ತು ಹಿತಚಿಂತಕ. ಅವನು ಜಗತ್ತಿನ ಹಲವು ಭಾಗಗಳಲ್ಲಿ ಸುತ್ತಾಡಿದ. ಅನಂತರ ಸ್ವ ಇಚ್ಛೆಯಿಂದ ಆ ಸಮಯದಲ್ಲಿ ಆ ಸ್ಥಳವನ್ನು ತಲುಪಿದನು. ಇಲ್ಲಿ ಮೈತ್ರೇಯರು ವೇದವ್ಯಾಸರ ಸ್ನೇಹಿತ, ಅಂದ್ರೆ ಅವರ ಸಮಕಾಲೀನ ಅಂತ ಹೇಳಬಹುದು, ಅವರದೇ ವಯಸ್ಸು. ಈ ಭಾಗವತವನ್ನ ರಚನೆ ಮಾಡ್ತಾ ಇರುವಂತದ್ದು ವೇದವ್ಯಾಸರು, ಆ ಶ್ರೀಕೃಷ್ಣ ದ್ವೈಪಾಯನ ವ್ಯಾಸರು. ಅವರ ಒಂದು ಸ್ನೇಹಿತರಾದಂತಹ ಮೈತ್ರೇಯರು ವಿದುರರ ಜೊತೆಗೆ, ಉದ್ಧವನ ಜೊತೆಗೆ ಇಲ್ಲಿ ಶ್ರೀಕೃಷ್ಣನ ಬಳಿಗೆ ಬಂದಿದ್ದಾರೆ. ಮೈತ್ರೇಯ ಅಂತ ಹೇಳಿದ್ರೆ ಯಾರು, ಅದನ್ನ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಮೈತ್ರೇಯರು ಯಾಕೆ ಇಲ್ಲಿ ಬಂದಿದ್ದಾರೆ, ಅದು ಅವರ ಅಜ್ಞಾತ ಸುಕೃತಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಸುತ್ತುತ್ತಾ ಇದ್ದಂತಹ ಮೈತ್ರೇಯರು ಪರಶುರ ಮಹರ್ಷಿಗಳ ಶಿಷ್ಯರು, ಅವರು ಈ ಒಂದು ಸ್ಥಳಕ್ಕೆ ಯಾಕೆ ಬಂದ್ರು, ಅದು ಆಕಸ್ಮಿಕವಾದಂತಹ ಅದೃಷ್ಟದಿಂದ, ಅಜ್ಞಾತ ಸುಕೃತಿಯಿಂದ ಬಂದ್ರು ಅಂತ ಹೇಳ್ತಾರೆ. ಅಜ್ಞಾತ ಸುಕೃತಿ ಅಂತ ಹೇಳಿದ್ರೆ ಏನು, ಸುಕೃತಿ ಅಂತ ಹೇಳಿದ್ರೆ ಪುಣ್ಯ, ಅಜ್ಞಾತ ಅಂದ್ರೆ ತಿಳಿಯದೆ ಮಾಡಿದಂತಹ ಪುಣ್ಯ ಕಾರ್ಯ. ನಾವು ಯಾರಿಗಾದ್ರೂ ಪ್ರಸಾದವನ್ನು ಹಂಚಿರಬಹುದು, ಅಥವಾ ದೇವಸ್ಥಾನಕ್ಕೆ ಬರಲಿಕ್ಕೆ ಪ್ರೇರೇಪಿಸಿರಬಹುದು. ಹೀಗೆ ಯಾವುದೋ ಒಂದು ಸಣ್ಣದಾದಂತಹ ಕಾರ್ಯದಿಂದ ಭಗವಂತನಿಗೆ ಪ್ರೀತಿಯಾಗಿದ್ರೆ ನಮ್ಮ ಕಾರ್ಯದಿಂದ, ಅದು ನಮಗೆ ಗೊತ್ತಿರುವುದಿಲ್ಲ, ಆದ್ರೆ ಭಗವಂತ ಅದನ್ನು ನೆನಪಿಟ್ಟುಕೊಂಡಿರ್ತಾನೆ. ಅಂತಹ ಒಂದು ಸುಕೃತಿಯನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಭಗವಂತನ ಜೊತೆಗೆ ಸಂಪರ್ಕವನ್ನ ಮಾಡುವಂತಹ, ಅಥವಾ ಭಗವಂತನ ಭಕ್ತರ ಜೊತೆಗೆ ಸಂಪರ್ಕವನ್ನ ಮಾಡುವಂತಹ ಅವಕಾಶ ದೊರಕ್ತದೆ. ಇಲ್ಲಿ ಮೈತ್ರೇಯರು ಶ್ರೀಕೃಷ್ಣನ ಶುದ್ಧ ಭಕ್ತರಾಗಿರ್ಲಿಲ್ಲ. ಆದ ಕಾರಣ ಶ್ರೀಕೃಷ್ಣನೊಂದಿಗಿನ ಅವನ ಸಂಧಿಸುವಿಕೆ ಅಜ್ಞಾತ ಸುಕೃತಿಯ ಫಲ ಅಥವಾ ಅಜ್ಞಾತ ಭಕ್ತಿ ಸೇವೆಯ ಫಲ ಅಂತ ಹೇಳಬಹುದು. ಶುದ್ಧ ಭಕ್ತರು ನಿತ್ಯವೂ ಕೂಡ ಭಕ್ತಿಯುತ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಹಾಗಾಗಿ ಭಗವಂತನ ಭಕ್ತರು, ಶುದ್ಧ ಭಕ್ತರು ಭಗವಂತನ ಜೊತೆಗೆ ಸಂಧಿಸುವುದು ಅದು ಬಹಳ ಸಹಜ. ಆದ್ರೆ ಬೇರೆಯವರಿಗೆ ಭಗವಂತನ ಒಂದು ಸಂಘ ದೊರಕುತ್ತದೆ ಅಂತ ಹೇಳಿದ್ರೆ ಅದು ಕೇವಲ ಆ ಒಂದು ಅಜ್ಞಾತ ಸುಕೃತಿ ಆಗಿರುತ್ತದೆ ಅಂತ ಹೇಳಿ ಇಲ್ಲಿ ಶ್ರೀಲ ಪ್ರಭುಪಾದರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಉದ್ಧವ ಮತ್ತು ಮೈತ್ರೇಯ ಇಬ್ಬರು ಕೂಡ ಬಂದಿದ್ದಾರೆ. ಶ್ರೀಕೃಷ್ಣನು ಉದ್ಧವನನ್ನ ಕುರಿತಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಭಗವಂತನು ಉದ್ಧವನಿಗೆ ಹೇಳುವಂತಹ ಮಾತು, ತಸ್ಯಾನುರಕ್ತಸ್ಯ ಮುನೇರ್ಮುಕುಂದ ಪ್ರಮೋದ ಭಾವಾನತ ಕಂಧರಸ್ಯ ಅಶೃಣ್ವತೋ ಮಾಮನುರಾಗಹಾಸ ಸಮೀಕ್ಷಯ ವಿಶ್ರಮಯನ್ನುವಾಚ. ಮೈತ್ರೇಯ ಮುನಿಯು ಶ್ರೀಕೃಷ್ಣನಲ್ಲಿ ವಿಶೇಷವಾಗಿ ಅನುರಕ್ತನಾದನು. ಅವನು ತನ್ನ ತೋಳನ್ನು ಬಾಗಿಸಿ ಸಂತಸ ಭಾವದಿಂದ ಆಲಿಸುತ್ತಿದ್ದನು. ಮಂದಹಾಸದೊಡನೆ ನನ್ನತ್ತ ವಿಶಿಷ್ಟ ದೃಷ್ಟಿ ಹರಿಸಿ ನನಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡಿ ಶ್ರೀಕೃಷ್ಣನು ಹೀಗೆ ಹೇಳಿದನು. ಇಲ್ಲಿ ನಾನು ಅಂದ್ರೆ ಉದ್ಧವ, ಇಲ್ಲಿ ಹೇಳ್ತಾ ಇರುವಂತಹ ಎಲ್ಲಾ ಮಾತುಗಳು ಉದ್ಧವನಿಂದಲೇ ಬರ್ತಾ ಇರುವಂತದ್ದು. ಹಾಗಾಗಿ ನನ್ನತ್ತ ವಿಶಿಷ್ಟ ದೃಷ್ಟಿಯನ್ನ ಹರಿಸಿದ್ದಾರೆ ಅಂತ ಹೇಳಿದ್ರೆ ಶ್ರೀಕೃಷ್ಣನು ಉದ್ಧವನ ಹತ್ತಿರ ವಿಶಿಷ್ಟವಾದಂತಹ ದೃಷ್ಟಿಯನ್ನ ಹರಿಸಿ ಈ ರೀತಿಯಾಗಿ ಹೇಳ್ತಾನೆ. ಭಾವಾರ್ಥವನ್ನ ನೋಡಿದ್ರೆ ಉದ್ಧವ ಶ್ರೀಕೃಷ್ಣನ ಅಕಳಂಕನಾದಂತಹ ಭಕ್ತನಾಗಿದ್ದಾನೆ. ಆದ್ರೆ ಮೈತ್ರೇಯರು ಜ್ಞಾನ ಭಕ್ತಿ, ಅಂದ್ರೆ ಜ್ಞಾನದಿಂದ ಕೂಡಿದಂತಹ ಭಕ್ತಿ, ಅದ್ವೈತ ಜ್ಞಾನ ದೃಷ್ಟಿ ಮಿಶ್ರಿತ ಭಕ್ತಿಯುಳ್ಳವನು. ಮೈತ್ರೇಯನು ಶುದ್ಧ ಭಕ್ತನಾಗಿರ್ಲಿಲ್ಲ.
ಅವನ ಭಕ್ತಿ ಮಿಶ್ರಿತವಾಗಿತ್ತು. ಅದ್ವೈತ ಜ್ಞಾನ ಅಥವಾ ಕಾಮ್ಯಕರ್ಮಗಳಿಗೆ ಈ ಭಗವಂತನ ಭಕ್ತಿ ಸೇವೆಯಲ್ಲಿ ಪ್ರೇಮ ಭಕ್ತಿಯಲ್ಲಿ ಒಂದು ಸ್ಥಾನ ಇರುವುದಿಲ್ಲ. ಉದಾಹರಣೆಗೆ ವೃಂದಾವನದ ಗೋಪಿಯರನ್ನ ತಿಳಿಸ್ತಾರೆ. ಹಾಗೆ ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನು ಹೊಂದಿದ್ದಂತಹ ಉದ್ಧವನಲ್ಲಿ ಮಾತನಾಡ್ತಾ ಭಗವಂತ ಹೇಳ್ತಾನೆ, ಶ್ರೀ ಭಗವಾನ್ ಉವಾಚ ವೇದಾಹಮಂತ ಮನಸಿ ಈಪ್ಸಿತಂ ತೇ ದದಾಮಿ ಯದ್ದತ್ತ ದುರ್ವಾಪಮನ್ಯೈ ಸತ್ರೇ ಪುರಾ ವಿಶ್ವಸೃಜಾಂ ವಸೂನಾಂ ಮತ್ಸಿದ್ಧಿ ಕಾಮೇನ ವಸೋ ತ್ವಯೇಷ್ಟಃ. ಓ ವಸುವೆ, ಬಹು ಹಿಂದಿನ ದಿನಗಳಲ್ಲಿ ಇದ್ದ ನಿನ್ನ ಮನೋಬಯಕೆಯನ್ನು ನಾನು ಗ್ರಹಿಸಿದ್ದೇನೆ. ಆಗ ವಸುಗಳು ಇತರ ದೇವತೆಗಳು ವಿಶ್ವವ್ಯಾಪಾರವನ್ನು ವಿಸ್ತರಿಸುವ ಹೊಣೆ ಹೊತ್ತು ಯಜ್ಞಗಳನ್ನು ಮಾಡಿದರು. ನೀನು ನಿರ್ದಿಷ್ಟವಾಗಿ ನನ್ನ ಸಹವಾಸವನ್ನು ಬಯಸಿದೆ. ಇತರರಿಗೆ ಇದು ದುರ್ಲಭ, ಆದರೆ ನಾನು ನಿನಗೆ ಅದನ್ನು ಕೊಡುತ್ತೇನೆ. ಇಲ್ಲಿ ಉದ್ಧವನು ಭಗವಂತನ ಶುದ್ಧ ಭಕ್ತ. ಅವನ ಹೆಸರು ಉದ್ಧವ ಅಂತ ಹೇಳಿ. ಆದ್ರೆ ಭಗವಂತ ಯಾಕೆ ಅವನನ್ನ ವಸು ಅಂತ ಹೇಳಿ ಸಂಬೋಧಿಸ್ತಾ ಇದ್ದಾರೆ? ಅದಕ್ಕೆ ಪ್ರಭುಪಾದರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಉದ್ಧವ ಶ್ರೀಕೃಷ್ಣನ ನಿತ್ಯ ಸಂಗಾತಿ, ಅಂದ್ರೆ ಅವನು ನಿತ್ಯ ಸಿದ್ಧ ಭಕ್ತ. ಆದ್ರೆ ಇಲ್ಲಿ ವಸು ಅಂತ ಹೇಳಿದ್ರೆ ಅವನು ಸಾಧನಾ ಸಿದ್ಧ, ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇಬ್ಬರು ಜನರು ಇದ್ದಾರೆ. ಆ ಅಷ್ಟವಸುಗಳಲ್ಲಿ ಉದ್ಧವನ ಒಂದು ಸ್ವಾಂಶವು ಕೂಡ ಅದರಲ್ಲಿ ಇತ್ತು. ಆ ಒಂದು ಅಂಶವನ್ನ ತಿಳಿಸ್ತಾ ಇಲ್ಲಿ ಶ್ರೀಕೃಷ್ಣನು ಹೇಳ್ತಾ ಇರುವಂತಹ ಮಾತು. ಅಷ್ಟವಸುಗಳು ಮತ್ತು ದೇವತೆಗಳು ಊರ್ಧ್ವಗ್ರಹ ವ್ಯೂಹದಲ್ಲಿ ಇರುವವರು. ಯಾರೆಲ್ಲ ಭಗವಂತನ ಲೀಲೆಗಳಲ್ಲಿ ಪಾತ್ರ ವಹಿಸಲಿಕ್ಕೆ ಶುದ್ಧ ಭಕ್ತರು ಬಂದಿದ್ದಾರೋ ಅವರನ್ನ ಸೇರಿಕೊಂಡು ದೇವತೆಗಳು ಬಂದಿದ್ದಾರೆ. ಅವರನ್ನೇ ಪ್ರತ್ಯೇಕ ಮಾಡಿ ಈಗ ಪ್ರಭಾಸಕ್ಕೆ ಶ್ರೀಕೃಷ್ಣನು ಕಳಿಸಿರುವಂತಹದ್ದು. ಹಾಗೆ ಉದ್ಧವನಲ್ಲಿ ಇದ್ದಂತಹ ವಸುವಿನ ಒಂದು ಅಂಶ ಅದು ಆತನನ್ನು ಸಂಬೋಧಿಸಿ ಭಗವಂತನು ಹೇಳ್ತಾ ಇರುವಂತಹದ್ದು. ಆ ಕಾಲದಲ್ಲಿ ವಸುಗಳಲ್ಲಿ ಒಬ್ಬನಾಗಿ ಕಾರ್ಯ ಮಾಡುತ್ತಿದ್ದ ಉದ್ಧವನ ವಿಸ್ತರಣೆಯು ಭಗವಂತನ ಸಂಗಾತಿಯಾಗಲು ಬಯಸಿತು. ಹಾಗಾಗಿ ಭಗವಂತ ಅದಕ್ಕೆ ಸರಿಯಾಗಿ ಸ್ಪಂದಿಸಿದ್ದಾನೆ. 15ನೇ ಶ್ಲೋಕದಲ್ಲಿ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಹೇಳುವಂತಹದ್ದು, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ. ಪ್ರತಿಯೊಬ್ಬರ ಹೃದಯದಲ್ಲಿ ವಾಸಿಸುವಂತಹ ಭಗವಂತನು ನಮ್ಮೆಲ್ಲ ಇಚ್ಛೆಗಳನ್ನ ಅರಿತುಕೊಳ್ತಾನೆ. ಹಾಗೂ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನಾವು ಹೇಗೆ ಭಗವಂತನ ಹತ್ತಿರಕ್ಕೆ ಹೋಗ್ಲಿಕ್ಕೆ ಪ್ರಯತ್ನಿಸ್ತೇವೋ ಹಾಗೆ ಭಗವಂತನೂ ಕೂಡ ನಮ್ಮ ಹತ್ತಿರಕ್ಕೆ ಬರ್ತಾನೆ. ಹಾಗಾಗಿ ವಸು ಏನು ಆಸೆಯನ್ನು ಹೊಂದಿದ್ನೋ ಆತನ ಆಸೆಯನ್ನ ಶ್ರೀಕೃಷ್ಣನು ಈ ಮೂಲಕ ಈಡೇರಿಸ್ತಾ ಇದ್ದಾನೆ. ಸಾ ಏಷ ಸಾಧೋ ಚರಮೋ ಭವಾನಾಂ ಆಸಾದಸ್ತೆ ಮದನುಗ್ರಹೋ ಯತ್ ಯನ್ಮಾಂ ಲೋಕಾನ್ ರಹ ಉತ್ಸೃಜಂತಂ ದೃಷ್ಟ್ಯಾದ ದೃಕ್ಷ್ವಾನ್ ವಿಶದಾನುವೃತ್ಯ. ಓ ಸತ್ಯವಂತನೇ, ನಿನ್ನ ಈ ಬದುಕೆ ಕೊನೆಯದು ಮತ್ತು ಮಹತ್ತರವಾದದ್ದು. ಏಕೆಂದರೆ ಈ ಬದುಕಿನ ಅವಧಿಯಲ್ಲಿ ನಿನಗೆ ನನ್ನ ಅತ್ಯುನ್ನತ ಅನುಗ್ರಹವನ್ನು ನೀಡಿದ್ದೇನೆ. ಈ ಬದ್ಧ ಜೀವಿಗಳ ಬ್ರಹ್ಮಾಂಡವನ್ನು ಬಿಟ್ಟು ಈಗ ನೀನು ನನ್ನ ಧಾಮ ಅಂದರೆ ವೈಕುಂಠಧಾಮಕ್ಕೆ ಹೋಗಬಹುದು. ನಿನ್ನ ಶುದ್ಧ ಹಾಗೂ ಅಚಲವಾದ ಭಕ್ತಿ ಸೇವೆಯ ಕಾರಣದಿಂದಾಗಿ ನೀನು ನನ್ನನ್ನು ಈ ಏಕಾಂತ ಸ್ಥಳದಲ್ಲಿ ಸಂಧಿಸುವಂತಾದದ್ದು ನಿನಗೆ ಒಂದು ಮಹಾವರವಾಗಿದೆ. ಇದು ವಸುವಿಗೆ ಹೇಳುವಂತಹ ಮಾತು. ನೀನು ಈ ಶರೀರವನ್ನು ತ್ಯಾಗ ಮಾಡಿದ ಮೇಲೆ ನನ್ನ ಧಾಮಕ್ಕೆ ಅಂದ್ರೆ ವೈಕುಂಠಕ್ಕೆ ಹೋಗಬಹುದು. ಈ ರೀತಿಯಾಗಿ ಭಗವಂತನು ಉದ್ಧವನಿಗೆ ಅಥವಾ ಉದ್ಧವನಲ್ಲಿದ್ದಂತಹ ವಸುವಿಗೆ ಹೇಳ್ತಾ ಇರುವಂತಹ ಮಾತಾಗಿದೆ. ಓ ಉದ್ಧವನೇ, ನನ್ನ ನಾಭಿಯಿಂದ ಬೆಳೆದ ಕಮಲದಲ್ಲಿ ಕುಳಿತಿದ್ದ ಬ್ರಹ್ಮನಿಗೆ ಪ್ರಾಚೀನ ಕಾಲದ ಪದ್ಮಕಲ್ಪದಲ್ಲಿ ಸೃಷ್ಟಿಯ ಆರಂಭದಲ್ಲಿ ನನ್ನ ದಿವ್ಯ ಮಹಿಮೆಗಳನ್ನು ಹೇಳಿದೆ. ಅದನ್ನೇ ಮಹರ್ಷಿಗಳು ಶ್ರೀಮದ್ ಭಾಗವತವೆಂದು ನಿರೂಪಿಸುತ್ತಾರೆ. ಇದು ಪದ್ಮಕಲ್ಪ ಅಂತ ಹೇಳಿದ್ರೆ ಬ್ರಹ್ಮನ ಒಂದು ದಿನವನ್ನ ಕಲ್ಪ ಅಂತ ಹೇಳ್ತಾರೆ. 60 ದಿನಗಳಿಗೆ ಅಥವಾ 30 ದಿನಗಳಿಗೆ 30 ಹೆಸರುಗಳಿಂದ ಕರೆಯಲಾಗಿದೆ. ಅದನ್ನು ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ಈಗ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಚತುಶ್ಲೋಕಿ ಭಾಗವತದ ಕುರಿತಾಗಿ. 2ನೇ ಸ್ಕಂದದಲ್ಲಿ 9ನೇ ಅಧ್ಯಾಯದ 33ರಿಂದ 36ನೇ ಶ್ಲೋಕದವರೆಗೆ 4 ಶ್ಲೋಕಗಳಲ್ಲಿ ಭಗವಂತ ಬ್ರಹ್ಮದೇವನಿಗೆ ನೀಡಿದಂತಹ ಬೋಧನೆ ಏನಿದೆ ಅದನ್ನೇ ಇಲ್ಲಿ ಚತುಶ್ಲೋಕಿ ಭಾಗವತ ಅಂತ ಹೇಳಿ ಕರೆದಿರುವಂತಹದ್ದು. ಭಗವಂತನು ಉದ್ಧವನನ್ನ ಕುರಿತಾಗಿ ಈ ರೀತಿಯಾಗಿ ಹೇಳಿದಾಗ ಉದ್ಧವ ಭಗವಂತನ ಸ್ತುತಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಮುಂದಿನ 3 ಶ್ಲೋಕಗಳಲ್ಲಿ ಉದ್ಧವ ಶ್ರೀಕೃಷ್ಣನ ಸ್ತುತಿಯನ್ನ ಮಾಡ್ತಾನೆ. 15, 16,
17ನೇ ಶ್ಲೋಕದಲ್ಲಿ. ಈಗ ಉದ್ಧವ ಮೂಲದಲ್ಲಿ ವಿದುರನಿಗೆ ಈ ಎಲ್ಲ ಮಾತುಗಳನ್ನ ಹೇಳ್ತಾ ಇರುವಂತಹದ್ದು. ಅಂದ್ರೆ ವಿದುರ ಮತ್ತೆ ಉದ್ಧವ ಇಬ್ರು ಯಮುನಾ ತೀರದಲ್ಲಿ ಭೇಟಿ ಮಾಡಿದ್ದಾರೆ. ಹಾಗೆ ಭೇಟಿ ಮಾಡಿದಾಗ ಉದ್ಧವನು ವಿದುರನಿಗೆ ಹೇಳುವುದು, ನಾನು ಶ್ರೀಕೃಷ್ಣನನ್ನ ಸರಸ್ವತಿ ನದಿಯಲ್ಲಿ ಭೇಟಿ ಮಾಡಿದೆ ಅಂತ ಹೇಳಿ, ಅಲ್ಲಿ ಮೈತ್ರೇಯರು ಇದ್ರು ಅಂತ ಹೇಳಿ. ಹಾಗೆ ಇಲ್ಲಿ ಉದ್ಧವ ಮತ್ತೆ ವಿದುರರ ಸಂವಾದ ನಡೀತಾ ಇದೆ. ಅದರ ಒಳಗಡೆ ಉದ್ಧವ ಮತ್ತೆ ಶ್ರೀಕೃಷ್ಣನ ಸಂವಾದ ನಡೀತಾ ಇದೆ, ಅಲ್ಲಿ ಮೈತ್ರೇಯರ ಒಂದು ಉಪಸ್ಥಿತಿಯಲ್ಲಿ. ಹಾಗಾಗಿ 14ನೇ ಶ್ಲೋಕ ಉದ್ಧವನು ವಿದುರನಿಗೆ ಹೇಳಿದಂತಹ ಮಾತು. ಉದ್ಧವನು ಹೇಳಿದನು, ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಬೇಕು, ಇಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಆಗೋದಿಲ್ಲ. ಯಾಕಂದ್ರೆ ವಿದುರ ಇಲ್ಲಿ ಹೇಗೆ ಬಂದ ಅಂತ ಹೇಳಿ. ಯಾಕಂದ್ರೆ ಸರಸ್ವತಿ ನದಿ ತೀರದಲ್ಲಿ ವಿದುರ ಇರಲಿಲ್ಲ, ಶ್ರೀಕೃಷ್ಣನನ್ನ ವಿದುರ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇಲ್ಲಿ ತಕ್ಷಣ ಇಲ್ಲಿ ವಿದುರನೇ ಅಂತ ಹೇಳ್ತಾರೆ. ವಿದುರನೇ ದೇವೋತ್ತಮ ಪರಮಪುರುಷನಿಂದ ನಾನು ಆ ರೀತಿಯಲ್ಲಿ ಪ್ರತಿಕ್ಷಣ ಅನುಗ್ರಹಿತನಾದೆ. ಅತಿಶಯ ಪ್ರೀತಿಯಿಂದ ಅವನು ನನ್ನನ್ನು ಸಂಬೋಧಿಸಿದಾಗ ಕಣ್ಣೀರು ತುಂಬಿ ಮಾತನಾಡಲಾಗಲಿಲ್ಲ, ರೋಮಾಂಚನಗೊಂಡೆ. ಅನಂತರ ಕಣ್ಣೀರು ತೊಡೆದು ಕೈ ಮುಗಿದು ಹೀಗೆ ಹೇಳಿದೆ. ಈಗ ಆ ಸರಸ್ವತಿ ನದಿ ತೀರದಲ್ಲಿ ಉದ್ಧವನು ಶ್ರೀಕೃಷ್ಣನಿಗೆ ಕುರಿತಾಗಿ ಮಾಡಿದಂತಹ ಪ್ರಾರ್ಥನೆ 3 ಶ್ಲೋಕಗಳನ್ನು ನಾವು ಕಾಣಬಹುದು. ಕೋನ್ವೀಶತೆ ಪಾದ ಸರೋಜ ಭಾಜಾಂ ಸುದುರ್ಲಭೋರ್ಥೇಷು ಚತುಷ್ವಪೀಹ ತಥಾಪಿ ನಾಹಂ ಪ್ರವೃಣೋಪಿ ಭೂಮನ್ ಭವತ್ಪದಾಂಭೋಜ ನಿಷೇವಣೋತ್ಸುಕಃ. ಯಾರಾದ್ರೂ ಓದುವರಿದ್ರೆ ಕೈ ಮೇಲೆ ಎತ್ತಬಹುದು. ಚಿತ್ರ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಓ ನನ್ನ ಪ್ರಭು, ನಿನ್ನ ಪಾದ ಕಮಲಗಳ ದಿವ್ಯ ಪ್ರೇಮ ಸೇವಾ ನಿರತ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ತತ್ವಗಳ ವಲಯಗಳಲ್ಲಿ ಏನೊಂದನ್ನು ಸಾಧಿಸಲು ಕಷ್ಟವಾಗುವುದಿಲ್ಲ. ಮಹಾಪುರುಷನೇ, ನನಗೆ ಸಂಬಂಧಿಸಿದಂತೆ ನಿನ್ನ ಪಾದ ಪದ್ಮಗಳ ಪ್ರೇಮ ಸೇವೆಯಲ್ಲಿ ತೊಡಗುವುದನ್ನು ಮಾತ್ರ ನಾನು ಆಯ್ಕೆ ಮಾಡುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು. ಭಗವಂತನ ಭಕ್ತರಾದವರಿಗೆ ಈ ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳಿದ್ರೆ ಅದು ತಾವಾಗಿ ಬರುವಂತಹದ್ದು. ಅದನ್ನ ಒಂದು ಉಪ ಉತ್ಪನ್ನವಾಗಿ ನಾವು ಪಡೆಯುತ್ತೇವೆ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ನಾವು ಅದನ್ನ ಈಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾಗಿ ಇದಕ್ಕೆ ಯಾವುದಕ್ಕೂ ಭಕ್ತರು ಆಸೆ ಪಡುವುದಿಲ್ಲ. ಅದನ್ನೇ ಇಲ್ಲಿ ಉದ್ಧವನು ಹೇಳ್ತಾ ಇರುವಂತದ್ದು. ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ನನಗೆ ಬೇಡ, ನನಗೆ ನಿನ್ನ ಭಕ್ತಿ ಸೇವೆ ಮಾತ್ರ ಸಾಕು ಅಂತ ಹೇಳಿ. ಭಾರತದಲ್ಲಿ ಪ್ರಭುಪಾದರು 4 ರೀತಿಯಾದಂತಹ ಮೋಕ್ಷಗಳು ಅಂದ್ರೆ ಈ ಮುಕ್ತಿಯನ್ನ ತಿಳಿಸ್ತಾರೆ. ಸಾರೂಪ್ಯ, ಸೌಲೋಕ್ಯ, ಸಾಷ್ಟಿ, ಸಾಯುಜ್ಯ, ಈ ರೀತಿ ಒಟ್ಟು 5 ರೀತಿಯಾದಂತಹ ಮುಕ್ತಿಗಳಿವೆ. 5ರಲ್ಲಿ ಸಾಯುಜ್ಯವನ್ನ ಭಕ್ತರು ಪಡೆದುಕೊಳ್ಳುವುದಿಲ್ಲ, ಯಾಕಂದ್ರೆ ಅದು ಬ್ರಹ್ಮಜ್ಯೋತಿಯಲ್ಲಿ ಐಕ್ಯವಾಗುವಂತದ್ದು. ಸಾರೂಪ್ಯ, ಸಾಲೋಕ್ಯ, ಸಾಷ್ಟಿ, ಸಾಮೀಪ್ಯ, ಈ 4 ಮುಕ್ತಿಯನ್ನ ಭಕ್ತರು ಪಡೆಯಬಹುದು. ಇಲ್ಲಿ ಹೇಳಿರುವಂತಹ ಮುಕ್ತಿ ಸಾರೂಪ್ಯ ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನದ್ದೇ ರೀತಿಯಾದಂತಹ ರೂಪವನ್ನ ಪಡೆದುಕೊಳ್ಳುವಂತಹದ್ದು. ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯತೆ ದುರ್ಗಾಶ್ರಯೋಥಾರಿ ಭವತ್ ಭಯಾತ್ ಪಲಾಯನಂ ಕಾಲಾತ್ಮನೋ ಯತ್ಪ್ರಮದಾಶ್ರಯುತಾಶ್ರಮಃ ಸ್ವಾತ್ಮನ್ ರತೆ ಖಿದ್ಯತಿ ಧೀರ್ವಿಧಾಮಿಹ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಸ್ವಾಮಿಯೇ, ನೀನು ಎಲ್ಲಾ ಅಪೇಕ್ಷೆಗಳಿಂದ ಮುಕ್ತನಾಗಿದ್ದೀಯೆ. ಆದರೂ ಮಹಾತ್ಮನಾದ ನೀನು ಕಾಮ್ಯಕರ್ಮಗಳಲ್ಲಿ ತೊಡಗುತ್ತೀಯೆ. ನೀನು ಜನನ ರಹಿತನಾದರೂ ಜನ್ಮವೆತ್ತುತ್ತೀಯೆ. ನೀನು ಅಜೇಯನಾದ ಕಾಲದ ನಿಯಂತ್ರಕ, ಆದರೂ ಶತ್ರು ಭಯದಿಂದ ಓಡಿ ಹೋಗಿ ಕೋಟೆಯಲ್ಲಿ ಆಶ್ರಯ ಪಡೆಯುತ್ತೀಯೆ. ನೀನು ಆತ್ಮತುಷ್ಟ, ಆದರೂ ಅನೇಕ ಸ್ತ್ರೀಯರಿಂದ ಸುತ್ತುವರಿದ ನೀನು ಗೃಹಸ್ಥ ಜೀವನವನ್ನು ಅನುಭವಿಸುತ್ತೀಯೆ. ಇವೆಲ್ಲವನ್ನು ಕಂಡ ವಿದ್ವಾಂಸರಾದ ಋಷಿಗಳು ತಮ್ಮ ಪ್ರಜ್ಞೆಯಲ್ಲಿ ಗೊಂದಲಕ್ಕೆ ಒಳಗಾಗುತ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಭಗವಂತನಲ್ಲಿ ಉದ್ಧವನು ತನ್ನ ಪ್ರಾರ್ಥನೆಯನ್ನ ಮುಂದುವರಿಸ್ತಾ ಇರುವಂತಹದ್ದು. ಏನ್ ಹೇಳ್ತಾ ಇದ್ದಾನೆ? ಇದು ಸ್ತುತಿಯನ್ನ ಮಾಡುವುದು, ಉದ್ಧವನು ಮಾಡುವಂತಹ ಸ್ತುತಿ. ಭಗವಂತನಲ್ಲಿ ಇರುವಂತಹ ವಿರೋಧಾಭ್ಯಾಸಗಳನ್ನ ಇಲ್ಲಿ ಉದ್ಧವನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ? ಕೆಲವೊಂದು ವಿರೋಧಾಭಾಸಗಳನ್ನ ನಾವು ಶ್ರೀಕೃಷ್ಣನಲ್ಲಿ ಕಾಣಬಹುದು. ಮೊದಲನೇದಾಗಿ ಕರ್ಮಾಣಿ ಅನೀಹಸ್ಯ ಅಂತ ಹೇಳ್ತಾರೆ. ಕರ್ಮಾಣ್ಯನೀಹಸ್ಯ ಅಂದ್ರೆ ಕರ್ಮಗಳು ಆಸೆಯಲ್ಲಿ ಇಲ್ಲದವನಾದ, ಅಂದ್ರೆ ಕರ್ಮಗಳಲ್ಲಿ ಆಸೆ ಇಲ್ಲದೆ ಇರುವಂತಹ
ಭಗವಂತ ಕರ್ಮವನ್ನ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತದೆ. ಭೂಭಾರ ಹರಣವನ್ನ ಮಾಡ್ಲಿಕ್ಕೋಸ್ಕರ ಭಗವಂತ ಬರ್ತಾ ಇದ್ದಾನೆ, ಅರ್ಜುನನ ಸಾರಥ್ಯವನ್ನ ವಹಿಸಿದ್ದಾನೆ. ನಿನಗೆ ಕರ್ಮದಲ್ಲಿ ಆಸಕ್ತಿ ಇಲ್ಲದೆ ಇದ್ರೆ ನೀನು ಯಾಕೆ ಕರ್ಮವನ್ನ ಮಾಡ್ತೀಯಾ? ಇದು ಉದ್ಧವನು ಕೇಳುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಆ ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ನೀನು ಆ ಭಗವಂತನಲ್ಲಿರುವಂತಹ ಈ ಗುಣಗಳನ್ನ ತಿಳಿಸ್ತಾ. ಭವೋ ಭವಸ್ಯ, ಭವೋ ಅಂತ ಹೇಳಿದ್ರೆ ಹುಟ್ಟುವಿಕೆ, ಅಭವಸ್ಯ ಅಂತ ಹೇಳಿದ್ರೆ ಹುಟ್ಟು ಇಲ್ಲದೆ ಇರುವಂತಹದ್ದು. ನಿನಗೆ ಹುಟ್ಟು ಇಲ್ಲ, ಆದ್ರೂ ನೀನು ಹುಟ್ಟಿದ್ದೀಯ. ಭವೋ ಅಭವಸ್ಯ ದುರ್ಗಾಶ್ರಯೋ ಅಥಾರಿ ಭಯಾತ್ ಪಲಾಯನಂ ಕಾಲಾತ್ಮನೋ. ಅಂದ್ರೆ ಕಾಲಕ್ಕೆ ಹೆದರಿಕೊಂಡು ಅಥವಾ ಈ ಜನರಿಗೆ ಹೆದರಿಕೊಂಡು ನೀನು ದುರ್ಗಾಶ್ರಯ, ಆ ಒಂದು ದ್ವಾರಕೆಯಲ್ಲಿ ನೀನು ಹೋಗಿ ಆಶ್ರಯವನ್ನ ಪಡೆದಿದ್ದೀಯಾ. ಯುದ್ಧವನ್ನ ಮಾಡುವಂತಹ ರಣರಂಗದಿಂದ ಪಲಾಯನ ಮಾಡಿದ್ದೀಯಾ. ಪ್ರಮಾದಾಯುತ ಆಶ್ರಮ ಸ್ವಾತ್ಮನ್ ಪ್ರತಿಹೇ, ಅಂದ್ರೆ ನೀನು ಭೋಗದಲ್ಲಿ ತೊಡಗಿದ್ದೀಯಾ. ಯಾವ ರೀತಿಯಾದಂತಹ ಭೋಗ? ನೀನು ಆತ್ಮತುಷ್ಟ, ಆದರೂ ಅನೇಕ ಸ್ತ್ರೀಯರಿಂದ ಸುತ್ತುವರಿದ ಗೃಹಸ್ಥ ಜೀವನವನ್ನ ಅನುಭವಿಸ್ತಾ ಇದ್ದೀಯಾ. ಹಾಗೂ ನಿನ್ನಲ್ಲಿ ಇನ್ನು ಮುಂದಕ್ಕೆ ಹೇಳುವಂಥದ್ದು ಇದಿಷ್ಟು ವಿರೋಧಾಭಾಸಗಳನ್ನ ಉದ್ಧವ ಈ ಒಂದು ಶ್ಲೋಕದಲ್ಲಿ 4 ರೀತಿಯಾದಂತಹ ವಿರೋಧಾಭಾಸವನ್ನ ತಿಳಿಸಿಕೊಡ್ತಾ ಇದ್ದಾನೆ. ಯಾತಕ್ಕೋಸ್ಕರ ಭಗವಂತ ಈ ರೀತಿಯಾಗಿ ಮಾಡಬೇಕು? ಭಗವಂತನಿಗೆ ತನ್ನ ಭಕ್ತರು ಅಂತ ಹೇಳಿದ್ರೆ ಅಷ್ಟೊಂದು ಪ್ರೀತಿ. ಭಗವಂತನಲ್ಲಿ ನಾವು ಭಕ್ತಿಯನ್ನ ಮಾಡಬೇಕು. ಭಕ್ತಿಯನ್ನ ಮಾಡುವುದರಲ್ಲಿ ವೈರಾಗ್ಯ ಅನ್ನುವಂಥದ್ದು ಒಂದು ಭಾಗ. ಆದ್ರೆ ವೈರಾಗ್ಯವೇ ನಮಗೆ ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವೈರಾಗ್ಯ ಅಂತ ಹೇಳಿದ್ರೆ ನಾವು ನಮ್ಮ ಭೌತಿಕವಾದಂತಹ ಆಸಕ್ತಿಗಳನ್ನ ತ್ಯಾಗ ಮಾಡುವಂತಹದ್ದು, ಅಥವಾ ಅವುಗಳಲ್ಲಿ ನಿರತರಾಗದೆ ನಮ್ಮ ಸಮಯವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಆದ್ರೆ ಈ ಪ್ರಕ್ರಿಯೆಯಲ್ಲಿ ವ್ಯಕ್ತಿ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದಾಗ ಏನಾಗ್ತದೆ, ಎಲ್ಲವನ್ನೂ ಕೂಡ ವ್ಯಕ್ತಿ ತ್ಯಾಗ ಮಾಡಲಿಕ್ಕೆ ಪ್ರಯತ್ನಿಸ್ತಾನೆ. ಅಂದ್ರೆ ಭಗವಂತನಲ್ಲಿಯೂ ಕೂಡ ಯಾವುದು ನಮಗೆ ಆಸಕ್ತಿಯನ್ನ ಬೆಳೆಸಬಹುದು ಅಥವಾ ಭಗವಂತನ ಸೇವೆಯಲ್ಲಿ ನಾವು ಯಾವುದನ್ನ ಬಳಸಬಹುದೋ ಅದನ್ನು ಕೂಡ ಆ ವ್ಯಕ್ತಿಯು ತ್ಯಾಗ ಮಾಡಿಬಿಡಬಹುದು. ಆದ್ರೆ ಅದು ನಿಜವಾದಂತಹ ವೈರಾಗ್ಯ ಅಂತೇಳಿ ಅನ್ನಿಸುವುದಿಲ್ಲ. ಈ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, ನೈಷ್ಕರ್ಮ್ಯಮಪಿ ಅಚ್ಯುತ ಭಾವಮರ್ಜಿತಂ ನಾಶೋಭತೆ ಜ್ಞಾನಮಲಂ ನಿರಂಜನಂ ಕುತಾ ಪುನಃ ಶಶ್ವತ ಭದ್ರಮೀಶ್ವರೇ ನಚಾರ್ಪಿತಂ ಕರ್ಮ ಚ ಯದಪ್ಯ ಕಾರಣಂ. ಅಂದ್ರೆ ಯಾವ ಆತ್ಮ ಸಾಕ್ಷಾತ್ಕಾರದ ಜ್ಞಾನವು ಲೋಕಮೋಹಗಳಿಂದ ಮುಕ್ತವಾಗಿರುತ್ತದೆ, ಆದರೆ ಅದು ಅಚ್ಯುತನಾದ ಪ್ರಭುವೊಬ್ಬನ ಕಲ್ಪನೆಯಿಂದಲೂ ಮುಕ್ತವಾಗಿದ್ದರೆ ಶೋಭಿಸುವುದಿಲ್ಲ. ಭಕ್ತಿ ಮಾಡುವುದು ಅಂತ ಹೇಳಿದ್ರೆ ಎಲ್ಲವನ್ನೂ ತ್ಯಾಗ ಮಾಡುವುದು ಅಂತಲ್ಲ. ಯಾವುದು ನಮಗೆ ಭಗವಂತನ ಹತ್ತಿರ ಹೋಗ್ಲಿಕ್ಕೆ ಅನುಕೂಲವಾಗಿಲ್ಲವೋ ಅದನ್ನ ನಾವು ತ್ಯಾಗ ಮಾಡುವುದು. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ. ಯಾವುದು ಅನುಕೂಲಕರವಾಗಿರ್ತದೋ ಅದನ್ನು ನಾವು ತ್ಯಾಗ ಮಾಡಿದ್ರೆ ಅದು ನಿಜವಾದಂತಹ ಭಕ್ತಿ ಅಂತ ಹೇಳಿ ಅನ್ನಿಸುವುದಿಲ್ಲ. ಹಾಗೆ ಭಗವಂತನೂ ಕೂಡ ತನ್ನ ಭಕ್ತರ ಕುರಿತಾಗಿ ತನ್ನ ಒಂದು ಪ್ರೀತಿಯನ್ನ ತೋರಿಸ್ತಾನೆ. ತನ್ನ ಭಕ್ತರಿಗೋಸ್ಕರ ತಾನು ಎಲ್ಲಾ ಕಾರ್ಯಗಳನ್ನು ಮಾಡ್ತಾನೆ. ಭಗವಂತನಿಗೆ ಯಾವುದೇ ಕರ್ಮದ ಒಂದು ಲೇಪ ಇಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ಆದ್ರೂ ಕೂಡ ತನ್ನ ಭಕ್ತರ ಪ್ರೀತಿಗೋಸ್ಕರ ಭಗವಂತ ಈ ಎಲ್ಲಾ ಕಾರ್ಯಗಳನ್ನ ಮಾಡ್ತಾನೆ. ಅದನ್ನೆಲ್ಲ ನೋಡಿದ ಕೂಡಲೇ ನಾವು ಭಗವಂತನು ಕೂಡ ನಮ್ಮ ಹಾಗೆ ಆತನು ಕೂಡ ಕರ್ಮಗಳಿಗೆ ಅಂಟಿದ್ದಾನೆ ಅಥವಾ ಅವನಿಗೂ ಏನೋ ಪಡಿಲಿಕ್ಕಿದೆ, ಈಗ ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅದು ಸರಿಯಾದಂತಹ ತಿಳುವಳಿಕೆ ಅನ್ನಿಸುವುದಿಲ್ಲ. ಹಾಗಾಗಿ ಇಲ್ಲಿ ಕರ್ಮಾಣಿ ಅನೀಹಸ್ಯ, ಅದು ಭಗವಂತನ ಕರ್ಮದ ಕುರಿತಾಗಿ. ನಂತರ ಭಗವಂತನ ಜನ್ಮದ ಕುರಿತಾಗಿ ಭವೋ ಭವಸ್ಯ, ಯಾತಕ್ಕೋಸ್ಕರ ಬರ್ತಾನೆ? ಭಗವಂತನಿಗೆ ಇಲ್ಲಿ ಬಂದು ಏನು ಮಾಡುವಂಥದ್ದಿಲ್ಲ, ಆದ್ರೂ ಅವನು ಅವತಾರ ತಾಳಿ ಬರ್ತಾನೆ. ಯಾಕೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಇದು ಭಗವಂತನ ಆತ್ಮಮಾಯೆಯ, ತನ್ನ ಅಂತರಂಗ ಶಕ್ತಿಯಿಂದಾಗಿ ಭಗವಂತನ ಸ್ವಂತ ಇಚ್ಛೆಯಿಂದ ಭಗವಂತ ಬರುವಂತಹದ್ದು. ಭಗವಂತ ಯಾಕೆ ರಣರಂಗದಿಂದ ಓಡಿ ಹೋಗ್ತಾನೆ? ಆತನು ರುಕ್ಮಿಣಿಯನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರ. ರುಕ್ಮಿಣಿಯು ಬರೆದಂತಹ ಪತ್ರವನ್ನ ನೋಡಿ ಭಗವಂತನು ಯುದ್ಧವನ್ನೇ ಬಿಟ್ಟು ಆಕೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾನೆ. ಅದು ಭಗವಂತನ ಭಕ್ತವತ್ಸಲತೆ. ಹಾಗೂ ಪ್ರಮಾದಾಯುತಾಶ್ರಮ ಅಂದ್ರೆ ಈ ಭಗವಂತ ಸಾಮಾನ್ಯವಾದ ಗೃಹಸ್ಥ ಜೀವನವನ್ನು ಅನುಭವಿಸುವಂತೆ ಕಂಡ್ರೂ ಕೂಡ ಅದೆಲ್ಲವೂ ಕೂಡ ತನ್ನ ಭಕ್ತರನ್ನ ಸಂತುಷ್ಟಿಗೊಳಿಸಲಿಕ್ಕೋಸ್ಕರ ತಾನು ಆ ರೀತಿಯಾಗಿ ಮಾಡ್ತಾ ಇದ್ದಾನೆ.
ಶ್ರೀಕೃಷ್ಣ ವೃಂದಾವನದಲ್ಲಿಯೂ ಕೂಡ ತಾಯಿ ಯಶೋದೆಯ ಆ ಒಂದು ಸಿಟ್ಟನ್ನ ನೋಡಿ ಅವನು ಹೆದರಿಕೊಳ್ತಾ ಇದ್ದಾನೆ. ಅವನ ಕೈಕಾಲುಗಳೆಲ್ಲ ನಡುಗ್ತಾ ಇರ್ತವೆ, ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿತಾ ಇರ್ತದೆ. ಇದೆಲ್ಲ ಯಾತಕ್ಕೋಸ್ಕರ ಮಾಡ್ತಾನೆ? ತನ್ನ ಲೀಲೆಗೋಸ್ಕರ, ತನ್ನ ಭಕ್ತರ ಜೊತೆಗೆ ತಾನು ಸಂತೋಷವಾಗಿ ಇರುವಂತಹ ಒಂದು ಉದ್ದೇಶಕ್ಕಾಗಿ ಭಗವಂತ ಮಾಡ್ತಾ ಇದ್ದಾನೆ. ಭಗವಂತ ಮಾಡುವಂತಹ ಕಾರ್ಯಗಳನ್ನ ಈ ರೀತಿಯಾಗಿ ಉದ್ಧವನು ತಿಳಿಸ್ತಾ ಇದ್ದಾನೆ. ಪರಮ ಸತ್ಯದ ಬ್ರಹ್ಮನ ಕಲ್ಪನೆಯು ಖಂಡಿತವಾಗಿ ಸಕಲ ಐಹಿಕ ಚಟುವಟಿಕೆಗಳ ನಿರಾಕರಣೆ. ಆದರೆ ಪರಬ್ರಹ್ಮನ ಕಲ್ಪನೆಯು ದಿವ್ಯ ಚಟುವಟಿಕೆಗಳಿಂದ ಪೂರ್ಣವಾಗಿದೆ. ಬ್ರಹ್ಮ ಮತ್ತು ಪರಬ್ರಹ್ಮರ ಕಲ್ಪನೆಗಳ ನಡುವಿನ ಅಂತರವನ್ನು ಅರಿತವನೇ ನಿಜವಾದ ಆಧ್ಯಾತ್ಮಿಕವಾದಿಯಾಗುತ್ತಾನೆ ಅಂತ ಹೇಳಿ ರೂಪಾದರು ಭಾವಾರ್ಥದಲ್ಲಿ ಬರೀತಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಕರ್ಮವು ನಮ್ಮನ್ನ ಬಂಧನಕ್ಕೊಳಪಡಿಸ್ತದೆ. ಅದರ ಅರ್ಥ ನಾವು ಬಿಡುಗಡೆ ಹೊಂದಿದ ಮೇಲೆ, ಮುಕ್ತಿಯನ್ನ ಹೊಂದಿದ ಮೇಲೆ ಕರ್ಮವೇ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಕರ್ಮವು ಇರ್ತದೆ, ಆದರೆ ಅದಕ್ಕೆ ಯಾವುದೇ ಪ್ರತಿಫಲವು ಅಥವಾ ಯಾವುದೇ ಬಂಧನವು ಇರುವುದಿಲ್ಲ. ನಾವು ಭಗವಂತನ ಧಾಮಕ್ಕೆ ಹೋದ ಮೇಲೆಯೂ ಕೂಡ ಭಕ್ತಿ ಸೇವೆಯನ್ನ ಮಾಡ್ತೇವೆ, ಆದ್ರೆ ಅದು ಭೌತಿಕವಾದಂತಹ ಕರ್ಮದ ರೀತಿಯಲ್ಲಿ ಇರುವುದಿಲ್ಲ. ಆದ್ರೆ ಸೇವೆಯು ನಮಗೆ ನಿರಂತರವಾಗಿ ಜೀವೇರ ಸ್ವರೂಪೋಹಯ ಕೃಷ್ಣರ ನಿತ್ಯ ದಾಸ, ಕೃಷ್ಣನ ದಾಸರಾಗಿ ನಾವು ಸದಾಕಾಲವು ಇರ್ತೇವೆ. ಇದನ್ನ ಈ ಒಂದು ಶ್ಲೋಕದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡಬಹುದು. 17ನೇ ಶ್ಲೋಕದಲ್ಲಿ ಉದ್ಧವನು ತನ್ನ ಮಾತುಗಳನ್ನು ಮುಂದುವರಿಸ್ತಾ, ಮಂತ್ರೇಶು ಮಾಂ ವಾ ಉಪಹೂಯ ಯತ್ವಾ ಮಖುಂಟಿತಾಖಂಡ ಸದಾತ್ಮಬೋಧ ಪೃಚ್ಛೆ ಪ್ರಭೋ ಮುಗ್ಧ ಇವ ಪ್ರಮತ್ತ ಸ್ತನ್ನೋ ಮನೋ ಮೋಹಯತೀವ ದೇವ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಓ ನನ್ನ ಸ್ವಾಮಿ, ನಿನ್ನ ಶಾಶ್ವತ ಆತ್ಮವು ಕಾಲದ ಪ್ರಭಾವದಿಂದ ಎಂದೂ ವಿಭಜಿತವಾಗುವುದಿಲ್ಲ. ನಿನ್ನ ನಿರ್ದಿಷ್ಟ ಜ್ಞಾನಕ್ಕೆ ಪರಿಮಿತಿ ಎಂಬುದಿಲ್ಲ. ಹಾಗೆಯೇ ನೀನು ಸಾಕಷ್ಟು ಸ್ವಯಂ ಪರಾಮರ್ಶನ ಶಕ್ತಿಯುಳ್ಳವನಾಗಿದ್ದೀಯೆ. ನೀನು ಎಂದಿಗೂ ದಿಗ್ಭ್ರಮೆಗೊಳ್ಳುವವನಲ್ಲ. ಆದರೂ ದಿಗ್ಭ್ರಮೆಗೊಂಡವನಂತೆ ಸಲಹೆಗಾಗಿ ನನ್ನನ್ನು ಕರೆದೆ. ಈ ನಿನ್ನ ಕಾರ್ಯವು ನನ್ನನ್ನು ದಿಗ್ಭ್ರಮೆಗೊಳಿಸುತ್ತಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಇಲ್ಲಿ ಮತ್ತೆ ಭಗವಂತನ ಆ ಒಂದು ವಿರೋಧಾಭಾಸ ಅಥವಾ ದಿಗ್ಭ್ರಮೆಗೊಳಿಸುವಂತಹ ಕಾರ್ಯವನ್ನ ಉದ್ಧವ ಹೇಳ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಶ್ರೀಕೃಷ್ಣನು ಎಲ್ಲವನ್ನೂ ಬಲ್ಲವನು. ಅವನಿಗೆ ಭೂತ, ಭವಿಷ್ಯತ್ತು, ವರ್ತಮಾನ ಎಲ್ಲವೂ ಕೂಡ ತಿಳಿದಿದೆ. ಅರ್ಜುನನಿಗೆ ಭಗವಂತ ಗೀತೆಯನ್ನೇ ಬೋಧಿಸಿದ್ದಾನೆ. ಆದ್ರೂ ಕೂಡ ಉದ್ಧವನಲ್ಲಿ ಬಂದು ಸಲಹೆಯನ್ನ ಕೇಳ್ತಾನೆ. ಉದ್ಧವ, ಇದನ್ನು ಹೀಗೆ ಮಾಡಿದ್ರೆ ಹೇಗೆ? ಆ ರೀತಿಯಾಗಿ ಭಗವಂತ ಉದ್ಧವನಲ್ಲಿ ಸಲಹೆಯನ್ನ ಕೇಳ್ತಾ ಇರುವಂತದ್ದು. ಇದನ್ನು ನೋಡಿದಾಗ ಮತ್ತೆ ಉದ್ಧವನು ದಿಗ್ಭ್ರಮೆಗೊಳ್ತಾನೆ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳ್ತಾರೆ. ಉದ್ಧವ ನಿಜವಾಗಿಯೂ ದಿಗ್ಭ್ರಮೆಗೊಂಡಿರಲಿಲ್ಲ. ಈ ವಿರೋಧಾಭಾಸಗಳು ತನ್ನನ್ನು ದಿಗ್ಭ್ರಮೆಗೊಳಿಸ್ತದೆ ಅಂತೇಳಿ ಉದ್ಧವ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಇದು ಇಲ್ಲಿ ನಡೀತಾ ಇರುವಂತಹ ಈ ಸಂಭಾಷಣೆ ಮೈತ್ರೇಯರ ಲಾಭಕ್ಕೂ ಕೂಡ ಆಗಿದೆ. ಆಗ್ಲೇ ಹೇಳಿದಾಗೆ ಮೈತ್ರೇಯರು ಶುದ್ಧ ಭಕ್ತರ ಸ್ಥಾನಕ್ಕೆ ಬಂದಿರಲಿಲ್ಲ. ಅವರು ಜ್ಞಾನದ ಹಂತದಲ್ಲಿದ್ರು. ಆ ಜ್ಞಾನವೇ ಸಂಪೂರ್ಣ ಅಲ್ಲ. ಜ್ಞಾನದಲ್ಲೇ ಪರಿಪೂರ್ಣತೆಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಕ್ತಿಯ ಹಂತಕ್ಕೆ ಬರಬೇಕು, ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನ ಹೊಂದಬೇಕು. ಇದನ್ನ ತಿಳಿಸ್ಲಿಕ್ಕೋಸ್ಕರವೂ ಕೂಡ ಉದ್ಧವನು ಈ ರೀತಿಯಾದಂತಹ ಮಾತುಗಳನ್ನ ಹೇಳ್ತಾ ಇದ್ದಾನೆ. ದ್ವಾರಕಾಧೀಶನಾಗಿದ್ದಾಗ ನಗರದ ಮೇಲೆ ದಾಳಿಯನ್ನ ಮಾಡಿದಾಗ ಶ್ರೀಕೃಷ್ಣ ಉದ್ಧವನಲ್ಲಿ ಸಲಹೆಯನ್ನ ಕೇಳ್ತಾ ಇದ್ದ ಈ ವಿಚಾರವನ್ನ. ಯಾಕಂದ್ರೆ ಈಗ ಮೈತ್ರೇಯರು ತಿಳಿದುಕೊಂಡ ಪ್ರಕಾರ ಶ್ರೀಕೃಷ್ಣನು ಉತ್ತಮವಾದಂತಹ ಅಂದ್ರೆ ಪರಿಪೂರ್ಣವಾದಂತಹ ಜ್ಞಾನಿ. ವೇದೈಶ್ಚ ಸರ್ವೈರಹಮೇವ ವೇದ್ಯ, ಎಲ್ಲ ವೇದಗಳು ಭಗವಂತನಿಂದಲೇ ಬರ್ತಾ ಇರುವಂತಹದ್ದು. ಆ ಎಲ್ಲಾ ಜ್ಞಾನವನ್ನ ಪರಿಪೂರ್ಣವಾಗಿ ಹೊಂದಿದಂತಹ ಭಗವಂತನು ಉದ್ಧವನಲ್ಲಿ ಯಾಕೆ ಪ್ರಶ್ನೆಯನ್ನ ಕೇಳಬೇಕು? ಯಾಕೆಂತ ಹೇಳಿದ್ರೆ ಅಲ್ಲಿ ಭಕ್ತಿ ಅನ್ನುವಂಥದ್ದು ಇರುವುದರಿಂದಾಗಿ ಉದ್ಧವನಿಗೆ ಭಗವಂತನಲ್ಲಿ ಭಕ್ತಿ ಇದೆ. ಭಗವಂತನು ಉದ್ಧವನಿಗೆ ಅವನು ತೋರಿಸ್ತಾ ಇರುವಂತಹ ಭಕ್ತಿಗೆ ಅವನು ಸರಿಯಾಗಿ ನಡೆದುಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಆ ಕಾರಣಕ್ಕೋಸ್ಕರ ಭಗವಂತನು ತನ್ನ ಭಕ್ತರಿಗೆ ಭಕ್ತನಾಗಿ ಬಾಳ್ತಾನೆ. ತನ್ನ ದಾಸರಿಗೆ ತಾನು ದಾಸನಾಗ್ತಾನೆ. ಅರ್ಜುನನಿಗೆ ಸಾರಥಿ ಆಗ್ತಾನೆ. ಅಂತಹ ಒಂದು ಕಾರ್ಯಚಟುವಟಿಕೆಗಳು ಕೇವಲ ಭಕ್ತಿಯಲ್ಲಿ ಮಾತ್ರ ಸಾಧ್ಯ. ಜ್ಞಾನದಲ್ಲಿ, ಕರ್ಮದಲ್ಲಿ ಈ ರೀತಿಯಾದಂತಹ ಒಂದು ವಿಚಾರಗಳನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜ್ಞಾನ ಯೋಗಕ್ಕಿಂತಲೂ ಭಕ್ತಿ ಯೋಗ ಶ್ರೇಷ್ಠವಾದದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ.
ಕೊನೆಯದಾಗಿ ಉದ್ಧವನು ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಪ್ರೋವಾಚ ಕಸ್ಮೈ ಭಗವಾನ್ ಸಮಗ್ರಂ ಅಪಿ ಕ್ಷಮಂ ನೋ ಗ್ರಹಣಾಯ ಭರ್ತಾ ವ್ಯದಾಂಜಸಾ ಯದ್ವೃಜಿನಂ ತರೇಮ. ಉತ್ತಮ ಪದ್ಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ಗಿದೆ. ನನ್ನ ಸ್ವಾಮಿಯೇ, ಅದನ್ನು ಗ್ರಹಿಸಲು ನಾವು ಅರ್ಹರೆಂದು ನೀನು ಭಾವಿಸುವುದಾದರೆ ದಯವಿಟ್ಟು ನಮಗೆ ವಿವರಿಸು. ನಿನ್ನ ಬಗೆಗೆ ಜ್ಞಾನೋದಯವನ್ನುಂಟು ಮಾಡುವ ಆ ದಿವ್ಯ ಜ್ಞಾನವನ್ನು ತಿಳಿಸು. ನೀನು ಈ ಹಿಂದೆ ಅದನ್ನು ಬ್ರಹ್ಮನಿಗೆ ವಿವರಿಸಿದ್ದೀಯೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಬ್ರಹ್ಮದೇವನಿಗೂ ಉದ್ಧವನಿಗೂ ಏನು ಸಾಮ್ಯತೆ ಇದೆ, ಏನು ವ್ಯತ್ಯಾಸ ಇದೆ? ಬ್ರಹ್ಮದೇವನಿಗೆ ಭಗವಂತನು ವಿವರಣೆಯನ್ನ ಕೊಟ್ಟಿದ್ದಾನೆ, ಉಪದೇಶವನ್ನ ಮಾಡಿದ್ದಾನೆ. ಅದನ್ನು ನಾವು ಹಿಂದೆ ಚತುಶ್ಲೋಕಿ ಭಾಗವತದಲ್ಲಿ ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಕ್ಕೆ ಕೂಡ ಉದ್ಧವನಿಗೆ ಶ್ರೀಕೃಷ್ಣ ಮಾಡಿದಂತಹ ಬೋಧನೆಯ ಬಗ್ಗೆ 11ನೇ ಸ್ಕಂದದಲ್ಲಿಯೂ ಬರ್ತದೆ. ಆದರೆ ಬ್ರಹ್ಮದೇವನಿಗೆ 4 ಶ್ಲೋಕಗಳಲ್ಲಿ ಮಾತ್ರ ಭಗವಂತನು ಉಪದೇಶವನ್ನ ಮಾಡಿದ್ದು. ಆದರೆ ಉದ್ಧವನಿಗೆ ಬಹಳಷ್ಟು ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಭಗವಂತನು ವಿವರಣೆಯನ್ನು ಕೊಟ್ಟಿದ್ದಾನೆ. ಅದನ್ನು ಮುಂದಿನ 19ನೇ ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾರೆ, ಹೇಗೆ ಆ ಒಂದು ಜ್ಞಾನದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿ. ಉದ್ಧವನಂತಹ ಶುದ್ಧ ಭಕ್ತ ಭೌತಿಕ ಕ್ಲೇಶಗಳನ್ನು ಹೊಂದಿರುವುದಿಲ್ಲ, ಏಕೆಂದರೆ ಭಗವಂತನ ದಿವ್ಯ ಪ್ರೇಮದಲ್ಲಿ ಅವನು ನಿರತನಾಗಿರುತ್ತಾನೆ. ಭಗವಂತನ ಸಂಘ ಇರದೇ ಇದ್ದಾಗ ವ್ಯಕ್ತಿಯು ಕ್ಲೇಶವನ್ನ ಪಡ್ತಾನೆ. ಆದರೆ ಭಗವಂತನ ನಿರಂತರವಾದಂತಹ ಸ್ಮರಣೆ ಆತನನ್ನ ಜೀವಂತವಾಗಿರುತ್ತದೆ. ಬ್ರಹ್ಮನಿಗೆ ಈಗ ನಾವು ಯಾವುದಾದ್ರೂ ಭಗವಂತನಲ್ಲಿ ಏನನ್ನಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ಮೊದಲು ಭಗವಂತನ ಶುದ್ಧ ಭಕ್ತರು ಯಾರಿರ್ತಾರೆ ಅವರನ್ನ ಮುಂದಿಡಬೇಕು. ಈಗ ಯಾವುದೇ ವ್ಯಕ್ತಿ, ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನು ಹೊಂದಿರುವಂತಹ ಯಾವುದೇ ವ್ಯಕ್ತಿ ತಾನು ಭಕ್ತ ಅಂತ ಹೇಳಿ ತಿಳ್ಕೊಳ್ಳುವುದಿಲ್ಲ. ತಾನೊಬ್ಬ ಮಾತ್ರ ಭಕ್ತನಲ್ಲ, ಇತರರೆಲ್ಲರೂ ಕೂಡ ತನಗಿಂತ ಉತ್ತಮರಾದ ಭಕ್ತರು ಅಂತ ಹೇಳಿ ತಿಳ್ಕೊಳ್ತಾರೆ. ಹಾಗೆ ಉದ್ಧವನು ಕೂಡ ಇಲ್ಲಿ ಬ್ರಹ್ಮದೇವನು ಈಗಾಗಲೇ ನಿನ್ನಿಂದ ಜ್ಞಾನ ಉಪದೇಶವನ್ನ ಪಡೆದಿದ್ದಾನೆ, ಹಾಗೆ ಆ ಬ್ರಹ್ಮದೇವನಿಗೆ ನೀಡಿದ ರೀತಿಯಲ್ಲಿ ನನಗೂ ಕೂಡ ಜ್ಞಾನವನ್ನ ನೀಡು ಅಂತ ಹೇಳಿ ಇಲ್ಲಿ ಉದ್ಧವನು ಭಗವಂತನಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾನೆ. ಆಗ ಭಗವಂತನಿಗೆ ಉದ್ಧವ ಹೇಳುವಂತಹ ಮಾತು, ಇತ್ಯಾವೇದಿತ ಹಾರ್ದಾಯ ಮಹ್ಯಂ ಸಾ ಭಗವಾನ್ ಪರ ಆದಿದೇಶಾರವಿಂದಾಕ್ಷ ಆತ್ಮನಾ ಪರಮಾಂ ಸ್ಥಿತಿಂ. ಚಿತ್ರ ಮಾತಾಜಿ. ಅನುವಾದ. ದೇವೋತ್ತಮ ಪರಮ ಪುರುಷನಿಗೆ ನನ್ನ ಹೃದಯದ ಅಪೇಕ್ಷೆಗಳನ್ನು ನಾನು ಹಾಗೆ ಹೇಳಿದೆ. ಆಗ ಕಮಲನೇತ್ರನಾದ ಶ್ರೀಕೃಷ್ಣನು ಅವನ ದಿವ್ಯ ಸ್ಥಿತಿಯ ಬಗ್ಗೆ ನನಗೆ ಉಪದೇಶಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಭಾವಾರ್ಥ ಇದು ಬಹಳ ಮುಖ್ಯವಾದಂತಹ ಭಾವಾರ್ಥ. ಬಹಳಷ್ಟು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಳಬಹುದು. ಪರಮಾಂ ಸ್ಥಿತಿಂ ಅನ್ನುವ ಪದ ಬಹಳ ಮುಖ್ಯವಾದದ್ದು. ಶ್ರೀಮದ್ ಭಾಗವತದ ಆ ಒಂದು ಚತುಶ್ಲೋಕಿ ಭಾಗವತ 2:9-33-36 ಅದರಲ್ಲಿ ಭಗವಂತನ ದಿವ್ಯ ಸ್ಥಿತಿಯನ್ನ ಅಲ್ಲಿ ಹೇಳಲಿಲ್ಲ. ಭಗವಂತನ ಲೀಲೆಗಳ ಬಗ್ಗೆ ಅಲ್ಲಿ ಏನು ಹೇಳಲಿಲ್ಲ. ದ್ವಾರಕಿಯಲ್ಲಿ ವೃಂದಾವನದಲ್ಲಿ ಭಗವಂತ ನಡೆಸಿದಂತಹ ಪ್ರೇಮ ಸೇವೆಗಳು, ದಿವ್ಯ ಪ್ರೇಮ ಸೇವೆಗಳು ಅಲ್ಲಿ ಬ್ರಹ್ಮದೇವನಿಗೆ ಹೇಳಲಿಲ್ಲ. ಅಥವಾ ಭಕ್ತರಿಗೂ ಭಗವಂತನಿಗೆ ಇರುವಂತಹ ನಿಕಟವಾದಂತಹ ಸಂಬಂಧ ಏನಿದೆ ಅದು ಯಾವುದೇ ಒಂದು ವಿಚಾರದ ಬಗ್ಗೆ ಅಲ್ಲಿ ನಮಗೆ ತಿಳಿಲಿಕ್ಕೆ ಸಿಗುವುದಿಲ್ಲ. ಅಲ್ಲಿ ಭಗವಂತನ ಬ್ರಹ್ಮದೇವನಿಗೆ ಸಂಬಂಧ ಅಭಿಧೇಯ ಪ್ರಯೋಜನಗಳ ಬಗ್ಗೆ ಹೇಳ್ತಾನೆ. ಭೌತಿಕ ಪ್ರಪಂಚ ಅಂದ್ರೆ ಏನು, ಮಾಯೆ ಅಂತ ಹೇಳಿದ್ರೆ ಏನು, ಮಾಯೆಯಲ್ಲಿ ನಾವು ಹೇಗೆ ಸಿಲುಕಿಕೊಳ್ಳುತ್ತೇವೆ, ಈ ರೀತಿಯಾಗಿ ತತ್ವಜ್ಞಾನವನ್ನ ವಿವರಿಸ್ತಾರೆ ವಿನಃ ಭಗವಂತನ ಆ ಒಂದು ಶುದ್ಧ ಪ್ರೇಮದ ಲೀಲೆಗಳನ್ನ ಕುರಿತಾಗಿ ತಿಳಿಸಿಕೊಟ್ಟಿರುವುದಿಲ್ಲ. ಹಾಗಾಗಿ ಇಲ್ಲಿ ಉದ್ಧವನನ್ನ ಕುರಿತಾಗಿ ಶ್ರೀಕೃಷ್ಣನು ಕೊಟ್ಟಿರುವಂತಹ ಈ ಜ್ಞಾನ ಏನಿದೆ ಇದು ಬಹಳ ಪ್ರಮುಖವಾದಂತಹ, ಬಹಳ ಮುಖ್ಯವಾದಂತಹ ಜ್ಞಾನ, ಮತ್ತು ಇದು ಉದ್ಧವನಿಗೆ ಮಾತ್ರ ತಿಳಿಸಿರುವಂತಹ ಮಾತಾಗಿದೆ. ಮೈತ್ರೇಯರು ಅಲ್ಲೇ ಕುಳಿತಿದ್ದರೂ ಉದ್ಧವನಿಗೆ ಮಾತ್ರ ತನಗೆ ಮಾತ್ರ ಎಂದು ಹೇಳಿದನು. ಅಂದ್ರೆ ಇದು ಮಹ್ಯಂ. ಈ ಮಹ್ಯಂ ಅನ್ನುವಂತಹ ಪದವನ್ನ ಇಲ್ಲಿ ಹೇಳ್ತಾರೆ. ನಿನಗೆ ಅಥವಾ ನನಗೆ. ಇಲ್ಲಿ ಉದ್ಧವ ವಿದುರನಿಗೆ ಹೇಳುವಾಗ ಭಗವಂತ ಇದನ್ನು ನನಗೆ ಹೇಳಿದರು ಅಂತ ಹೇಳ್ತಾರೆ. ಉದ್ಧವ ಇದನ್ನ ನಮಗೆ ಹೇಳಿದರು ಅಂತ ಹೇಳುವುದಿಲ್ಲ. ನಮಗೆ ಹೇಳಿದ್ರು ಅಂತ ಹೇಳಿದ್ರೆ ಉದ್ಧವ ಮತ್ತೆ ಮೈತ್ರೇಯ ಇಬ್ಬರನ್ನು ಸೇರಿಸಿಕೊಂಡು ಹೇಳಿದಾಗೆ ಆಗ್ತದೆ.
ಆದ್ರೆ ಉದ್ಧವ ಪ್ರತ್ಯೇಕವಾಗಿ ನನಗೆ ಹೇಳಿದನು ಶ್ರೀಕೃಷ್ಣ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕಾಲ್ಪನಿಕ ಜ್ಞಾನ ಮತ್ತು ಕಾಮ್ಯಕರ್ಮಗಳೊಡನೆ ಬೆರೆತ ಭಕ್ತಿಯುಳ್ಳವರಿಗೆ ಅಂತಹ ದಿವ್ಯ ಸ್ಥಿತಿಯು ಅರ್ಥವಾಗುವುದಿಲ್ಲ. ಭಗವಂತನ ಭಕ್ತಿ ಸೇವೆಯನ್ನ ಮಾಡದೇ ಇದ್ರೆ ಅವನ ಚಟುವಟಿಕೆಗಳಿಂದ ಜನರು ಗೊಂದಲಕ್ಕೀಡಾಗ್ತಾರೆ. ಈಗಲೂ ಕೂಡ ನಾವು ಸಮಾಜದಲ್ಲಿ ಕಾಣ್ತೇವೆ. ಶ್ರೀಕೃಷ್ಣನ ಅನೇಕ ಲೀಲೆಗಳನ್ನ ಅಪಾರ್ಥ ಮಾಡಿಕೊಂಡು ಜನರು ಗೇಲಿ ಮಾಡ್ತಾರೆ ಅಥವಾ ಅದರಿಂದ ತಪ್ಪಾದಂತಹ ಅರ್ಥವನ್ನ ಹುಡುಕಿಕೊಳ್ಳುತ್ತಾರೆ. ಆದರೆ ಸರಿಯಾದಂತಹ ವಿಚಾರವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಪರಂಪರೆಯಲ್ಲಿ ಬರುವಂತಹ ಜ್ಞಾನವನ್ನು ನಾವು ಪಡೆಯಬೇಕು ಮತ್ತು ಭಗವಂತನಲ್ಲಿ ಭಕ್ತಿ ಸೇವೆಯನ್ನ ಮಾಡಬೇಕು. ಈ ರೀತಿ ಭಗವಂತನಲ್ಲಿ ಉದ್ಧವನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಭಗವಂತನಿಂದ ಉದ್ಧವ ಆ ಜ್ಞಾನವನ್ನ ಪಡೆದ ಅಂತ ಹೇಳಿ ಮಾತ್ರ ಎಲ್ಲಿ ಇದೆ, ಇದರ ವಿವರಣೆ ಮುಂದಕ್ಕೆ. ಉದ್ಧವನು ನೇರವಾಗಿ ಭಗವಂತನಿಂದ ಏನನ್ನ ತಿಳಿದುಕೊಂಡೋ ಅದನ್ನ ಉದ್ಧವ ಗೀತೆ ಅಂತ ಹೇಳಿ ಕರೀತಾರೆ. ಈ ಉದ್ಧವ ಗೀತೆಯನ್ನು ನಾವು 11ನೇ ಸ್ಕಂದದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಸದ್ಯಕ್ಕೆ ನಾವು ಅದನ್ನ ಬಿಟ್ಟು, ಅಂದ್ರೆ ಈ ಭಾಗವತ ಆ ವಿಚಾರವನ್ನ ಅಲ್ಲಿಗೆ ಬಿಟ್ಟು ಮುಂದಕ್ಕೆ ಮೈತ್ರೇಯರು ಮತ್ತು ವಿದುರರ ಒಂದು ಸಂವಾದದ ಕುರಿತಾಗಿ ತಿಳಿಸಿಕೊಳ್ಳಿಕ್ಕೆ ಈ ಸಂಭಾಷಣೆ ಮುಂದುವರಿತಾ ಹೋಗ್ತದೆ. ಈಗ 19ರಿಂದ 22ನೇ ಶ್ಲೋಕದವರೆಗೆ ಇದರ ಕುರಿತಾಗಿ ತಿಳಿಸ್ತಾರೆ. ಆ ಜ್ಞಾನವನ್ನ ಪಡೆದ ಮೇಲೆ ಏನಾಯಿತು, ಉದ್ಧವ ಏನು ಮಾಡಿದ. ಸಾ ಏವ ಮಾರಾಧಿತ ಪಾದ ತೀರ್ಥ ದಧೀತ ತತ್ವಾತ್ಮ ವಿಬೋಧ ಮಾರ್ಗ ಪ್ರಣಮ್ಯ ಪಾದೌ ಪರಿವೃತ್ಯ ದೇವ ಮಿಹಾಗತೋಹಂ ವಿರಹಾತುರಾತ್ಮ. ಚಂದ್ರಿಕಾ ಮಾತಾಜಿ. ಅನುವಾದ. ಆತ್ಮಜ್ಞಾನದ ಅರಿವಿನ ಮಾರ್ಗವನ್ನು ನನ್ನ ಗುರು ದೇವೋತ್ತಮ ಪರಮ ಪುರುಷನಿಂದ ಅಧ್ಯಯನ ಮಾಡಿದೆನು. ಅನಂತರ ಅವನಿಗೆ ಪ್ರದಕ್ಷಿಣೆ ಮಾಡಿ ಅವನ ಅಗಲಿಕೆಯಿಂದ ಅತಿಯಾಗಿ ವ್ಯಥೆಗೊಂಡು ಈ ಸ್ಥಳಕ್ಕೆ ಬಂದೆನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಈ ಸ್ಥಳ ಅಂತ ಹೇಳಿದ್ರೆ ಉದ್ಧವನು ವಿದುರರು ಇದ್ದಂತಹ ಸ್ಥಳಕ್ಕೆ, ಅಂದ್ರೆ ಯಮುನಾ ನದಿ ತೀರಕ್ಕೆ ಬಂದಿರುವಂತದ್ದು. ಯಮುನಾ ನದಿ ತೀರದಲ್ಲಿ ಬಂದು ಮೈತ್ರೇಯರ ವಿದುರನನ್ನ ಭೇಟಿ ಮಾಡಿರುವಂತಹ ವಿಚಾರ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನ ಹೇಳ್ತಾರೆ. ಶಂಕರಾಚಾರ್ಯರು ಮಾಯಾವಾದ ದರ್ಶನವನ್ನ ಯಾವ ಉದ್ದೇಶಕ್ಕೋಸ್ಕರ ಬೋಧಿಸಿದ್ದಾರೆ. ಮೊದಲು ವೇದಗಳನ್ನ ನಿರಾಕರಿಸಿ ಭಗವಂತ ಬೌದ್ಧಾವತಾರವನ್ನು ತಾಳ್ತಾನೆ. ಯಾತಕ್ಕೋಸ್ಕರ ವೇದಗಳನ್ನ ನಿರಾಕರಣೆ ಮಾಡಲಾಯಿತು? ಯಾಕಂದ್ರೆ ಜನರು ವೇದಗಳನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ತಾ ಇದ್ರು. ನಿಂದತಿ ಯಜ್ಞ ವಿಧೇರಹ ಶ್ರುತಿಜಾತಂ ಸದಯ ಹೃದಯ ದರ್ಶಿತ ಪಶುಘಾತಂ. ಆ ಪಶುಘಾತ, ಈ ಪ್ರಾಣಿವಧೆಯನ್ನ ಜನರು ವೇದಗಳ ಹೆಸರಿನಲ್ಲಿ ಮಾಡ್ತಾ ಇದ್ರು. ಅದನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ರು. ಅದನ್ನ ನಿಲ್ಲಿಸ್ಬೇಕು ಅಂತೇಳಿ ಬುದ್ಧನಾಗಿ ಭಗವಂತ ವೇದಗಳನ್ನೇ ನಿರಾಕರಣೆ ಮಾಡಿದ. ಮತ್ತೆ ವೇದಗಳನ್ನ ಪುನಃಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಆ ಬೌದ್ಧ ಏನು ಮತ ಇದೆ ಅದನ್ನ ತಡಿಲಿಕ್ಕೋಸ್ಕರ ಅಥವಾ ಅದನ್ನ ಸೋಲಿಸ್ಲಿಕ್ಕೋಸ್ಕರ ಶಂಕರಾಚಾರ್ಯರು ಬಂದು ಮಾಯಾವಾದವನ್ನ ಬೋಧಿಸ್ತಾರೆ. ಈ ಮಾಯಾವಾದ ಏನು ಬೋಧನೆ ಇದೆ ಅದು ಕೂಡ ಒಂದು ತುರ್ತು ಸ್ಥಿತಿಯಾಗಿತ್ತು. ಶಂಕರಾಚಾರ್ಯರು ಭಗವದ್ಗೀತೆಯ ಭಾಷ್ಯದಲ್ಲಿ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಅಂಗೀಕರಿಸಿದ್ದಾರೆ. ಅವರು ಭಗವಂತನಿಗೂ ನಮಗೂ ವ್ಯತ್ಯಾಸ ಇಲ್ಲ, ಭಗವಂತನು ನಾವೇ ದೇವರು ಮತ್ತು ನಾವು ಈಗ ಮರೆತು ಬಿಟ್ಟಿದ್ದೇವೆ, ನಾವೀಗ ಮಾಯೆಯಲ್ಲಿದ್ದೇವೆ, ಮಾಯೆಯಿಂದ ಹೊರಗೆ ಬಂದ ಮೇಲೆ ನಾವು ದೇವರಾಗ್ತೇವೆ, ಈ ರೀತಿಯಾದಂತಹ ವಾದವನ್ನ ಹೇಳಿದ್ರು ಕೊನೆಗೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಸ್ಥಾನವನ್ನು ಒಪ್ಪಿಕೊಂಡಿದ್ದಾರೆ. ಅವರು ಮಹಾಭಕ್ತರಾಗಿದ್ದ ಕಾರಣಕ್ಕಾಗಿ ಅವರು ಶ್ರೀಮದ್ ಭಾಗವತಕ್ಕೆ ಭಾಷ್ಯವನ್ನ ಬರೆದಿಲ್ಲ. ಆದ್ರೆ ಅವರ ಮುಂದೆ ಬಂದಂತಹ ಶಿಷ್ಯರು ಬರೆದಿದ್ದಾರೆ. ಅದನ್ನ ಬರಿಬಾರ್ದು, ಅಂದ್ರೆ ಅದು ಬರೆದದ್ದು ಸರಿಯಾಗ್ಲಿಲ್ಲ ಅಂತ ಹೇಳಿ ಶ್ರೀಲ ಪ್ರಭುಪಾದರು ತಿಳಿಸಿದ್ದಾರೆ. ಶ್ರೀಕೃಷ್ಣನ ಪಾದಕಮಲಗಳಿಗೆ ನೇರ ಅಪರಾಧವಾಗಬಹುದಾಗಿತ್ತು. ಹಾಗಾಗಿ ಶ್ರೀಮದ್ ಭಾಗವತಕ್ಕೆ ಅವರು ವ್ಯಾಖ್ಯಾನವನ್ನು ನೇರವಾಗಿ ಬರೆದಿಲ್ಲ ಅಂತ ಹೇಳಿ ಮಾಯಾವಾದ ದರ್ಶನದ ಕುರಿತಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ವಿದುರ ಏನು ಮಾಡ್ತಾ ಇದ್ದಾನೆ? ಸೋಹಂ ತದರ್ಶನ ಆಹ್ಲಾದ ವಿಯೋಗ ಆರ್ತಿಯತ ಪ್ರಭೋ ಗಮಿಷ್ಯೇದಯಿತಂ ತಸ್ಯ ಬದರ್ಯಾಶ್ರಮ ಮಂಡಲಂ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ನನ್ನ ಪ್ರಿಯ ವಿದುರನೇ, ನಾನು ಈಗ ಅವನ ದರ್ಶನಾನಂದಕ್ಕಾಗಿ ಹುಚ್ಚನಾಗಿದ್ದೇನೆ. ಅದರ ಶಮನಕ್ಕಾಗಿ ಅವನು ನನಗೆ ತಿಳಿಸಿದಂತೆ ನಾನೀಗ ಅವನ ಒಡನಾಟಕ್ಕಾಗಿ ಹಿಮಾಲಯದಲ್ಲಿರುವ ಬದರಿಕಾಶ್ರಮಕ್ಕೆ ಹೊರಡುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ.
ಈಗ ಉದ್ಧವನು ಬದರಿಕಾಶ್ರಮಕ್ಕೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾನೆ. ಆತನಿಗೆ ಶ್ರೀಕೃಷ್ಣನ ಒಂದು ವಿಯೋಗವನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಆ ಭಗವಂತನ ಒಂದು ವಿಯೋಗವನ್ನ ಹೇಗೆ ಭಕ್ತನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ? ಅದು ಆ ಭಗವಂತನ ಭಕ್ತಿ ಸೇವೆಯನ್ನ ಮಾಡುವುದರ ಮುಖಾಂತರವಾಗಿ. ಭಗವಂತನ ಭಕ್ತಿ ಸೇವೆ ಅಂತ ಹೇಳಿದ್ರೆ ಏನು? ಭಗವಂತನು ಹೇಳಿದಂತಹ ಮಾತುಗಳನ್ನ ನಾವು ಅದಕ್ಕೆ ಅನುಸರಿಸಿಕೊಂಡು ನಮ್ಮ ಕಾರ್ಯಗಳನ್ನ ಮಾಡುವಂತಹದ್ದು. ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗುವಂತಹದ್ದು. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಈ ರೀತಿ ಭಗವಂತನ ಉಪದೇಶ ಏನಿದೆ ಅದನ್ನ ಪಾಲಿಸುವ ಮುಖಾಂತರವಾಗಿ ನಾವು ಭಕ್ತಿ ಸೇವೆಯನ್ನ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಭಗವಂತನ ಒಂದು ಉಪದೇಶ ಏನಿದೆ ಉದ್ಧವನಿಗೆ, ನೀನು ಬದರಿಕಾಶ್ರಮಕ್ಕೆ ಹೋಗಬೇಕು. ಹಾಗೆ ಬದರಿಕಾಶ್ರಮಕ್ಕೆ ಹೋಗುವ ಮುಖಾಂತರ ಅಲ್ಲಿರುವಂತಹ ಭಕ್ತರ ಒಂದು ಸಂಘದಲ್ಲಿ ಭಕ್ತಿಯನ್ನ ಮಾಡುವ ಮುಖಾಂತರ ಉದ್ಧವನು ಭಗವಂತನನ್ನ ಸುಪ್ರೀತಗೊಳಿಸ್ತಾ ಇದ್ದಾನೆ. ಹಾಗೆ ಆ ಭಗವಂತನ ಅಗಲಿಕೆಯಿಂದ ತನಗಾಗಿರುವಂತಹ ನೋವನ್ನು ಕೂಡ ಅವನು ಶಮನ ಮಾಡಿಕೊಳ್ತಾ ಇದ್ದಾನೆ. ಉದ್ಧವನಿಗೆ ಶ್ರೀಕೃಷ್ಣನಿಂದ ಆಗಲಿರುವುದು ಅಸಹನೀಯವಾಗಿತ್ತು. ಹಾಗಾಗಿ ಶ್ರೀಕೃಷ್ಣನ ವಿಧೇಯನಾಗಿ ಅವನ ಆಜ್ಞೆಯನ್ನ ಪರಿಪಾಲನೆ ಮಾಡಲಿಕ್ಕೋಸ್ಕರ ಶ್ರೀಕೃಷ್ಣನ ಆಜ್ಞೆ ಮತ್ತು ಶ್ರೀಕೃಷ್ಣನಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಭಗವಂತ ಆತನಿಗೆ ನಮ್ಮ ರೀತಿಯಾಗಿ ದ್ವಂದ್ವಗಳು ಇರುವುದಿಲ್ಲ, ಎರಡೂ ಕೂಡ ಅನನ್ಯವಾಗಿರುತ್ತದೆ. ಹಾಗಾಗಿ ನಿಜವಾದಂತಹ ಅಗಲಿಕೆ ಉದ್ಧವನಿಗೆ ಆಗಲಿಲ್ಲ. ಯಾಕಂದ್ರೆ ಅವನು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿದ್ದಾನೆ, ಭಗವಂತನ ಸೇವೆಯನ್ನ ಮುಂದುವರಿಸ್ತಾ ಇದ್ದಾನೆ. ಭಗವಂತನ ಮುಂದಕ್ಕೆ ಏನು ಮಾಡ್ತಾನೆ? ಬದರಿಕಾಶ್ರಮದ ವಿಶೇಷತೆ ಏನು ಅದನ್ನ ಇಲ್ಲಿ ಹೇಳ್ತಾರೆ. ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನ್ ಋಷಿ ಮೃದು ತೀವ್ರಂ ತಪೋ ದೀರ್ಘಂ ತೇ ಲೋಕ ಭಾವನೋ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಬದರಿಕಾಶ್ರಮದಲ್ಲಿ ದೇವೋತ್ತಮ ಪುರುಷನು ನರ ಮತ್ತು ನಾರಾಯಣರೆಂಬ ಋಷಿಗಳಾಗಿ ಅವತರಿಸಿದ್ದಾನೆ. ಅನಾದಿ ಕಾಲದಿಂದ ಎಲ್ಲಾ ಸ್ನೇಹಪರ ಜೀವಿಗಳ ಕ್ಷೇಮಕ್ಕಾಗಿ ಅವನು ಮಹಾ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ನರನಾರಾಯಣ ಋಷಿಗಳ ಅವತಾರವನ್ನ ನಾವು ಮುಂದಕ್ಕೆ ತಿಳಿದುಕೊಳ್ಳಿಕ್ಕಿದ್ದೇವೆ. ಧರ್ಮ ಮತ್ತೆ ಮೂರ್ತಿ ಇವರ ಮಗನಾಗಿ ಭಗವಂತ ನರ ಮತ್ತು ನಾರಾಯಣರಾಗಿ ಬಂದಿರುವಂತಹದ್ದು. ಅವರು ತಪಸ್ಸನ್ನ ಮಾಡ್ಲಿಕ್ಕೋಸ್ಕರ ಅಥವಾ ತಪಸ್ಸನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅವತಾರವೆತ್ತಿ ಬಂದಿರುವಂತಹದ್ದು. ಬಹಳ ದುರ್ಗಮವಾದಂತಹ ಪ್ರದೇಶ, ಹಿಮಾಲಯದಲ್ಲಿರುವಂಥದ್ದು. ಆ ಒಂದು ಬದರಿಕಾಶ್ರಮಕ್ಕೆ ಇಲ್ಲಿ ಉದ್ಧವನು ಮುಂದುವರಿಸ್ತಾ ಹೋಗ್ತಾ ಇದ್ದಾನೆ. ದುರ್ಗಮವಾದಂತಹ ಸ್ಥಳ. ಇಷ್ಟಾದ ಮೇಲೆ ಮುಂದಕ್ಕೆ ಶುಕದೇವ ಗೋಸ್ವಾಮಿಗಳು ತಮ್ಮ ಮಾತುಗಳನ್ನ ಮುಂದುವರಿಸ್ತಾರೆ. ಪರೀಕ್ಷಿತ ಮಹಾರಾಜರಿಗೆ ಹೇಳುವಂತಹ ಮಾತು. ವಿದುರನು ಉದ್ಧವನಿಂದ ಆಧ್ಯಾತ್ಮದ ಜ್ಞಾನದ ಕುರಿತಾಗಿ ಕೇಳುವಂಥದ್ದು. ಈಗ ವಿದುರನು ಉದ್ಧವನಲ್ಲಿ ಮಾಡುವಂತಹ ವಿನಂತಿ. ಇಷ್ಟ ತನಕ ಉದ್ಧವ ಎಲ್ಲ ವಿಚಾರವನ್ನ ಹೇಳಿದ, ಏನೆಲ್ಲ ನಡೆಯಿತು ಅಂತೇಳಿ. ಶ್ರೀಕೃಷ್ಣನ ಅಂತರ್ಧಾನದ ಕುರಿತಾಗಿ ಹೇಳಿದ, ಮೈತ್ರೇಯರ ಭೇಟಿಯನ್ನ ಹೇಳಿದ, ಶ್ರೀಕೃಷ್ಣ ತನಗೆ ಏನೆಲ್ಲ ಉಪದೇಶವನ್ನು ಕೊಟ್ಟಿದ್ದಾನೆ ಇತ್ಯಾದಿಗಾಗಿ ಮುಖ್ಯವಾದಂತಹ ವಿಚಾರಗಳನ್ನು ಹೇಳಿದ ಮೇಲೆ ಮುಂದಕ್ಕೆ ವಿದುರನು ಉದ್ಧವನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತಹದ್ದು. ನೀನು ಶ್ರೀಕೃಷ್ಣನಿಂದ ಏನು ಜ್ಞಾನವನ್ನ ಪಡೆದಿದ್ದೀಯೋ ಅದನ್ನ ನನಗೂ ತಿಳಿಸು. ಇನ್ನು 36 ಶ್ಲೋಕ ಇದೆ, ಇನ್ನು ಸ್ವಲ್ಪ ವೇಗವಾಗಿ ಹೋಗೋಣ. ವಿದುರನು ಉದ್ಧವನಿಂದ ತನ್ನ ಎಲ್ಲ ಮಿತ್ರರು ಮತ್ತು ಬಂಧುಗಳ ಸರ್ವನಾಶದ ವಿಚಾರವನ್ನು ಕೇಳಿದ. ವಿದ್ವಾಂಸನಾದ ವಿದುರ ತಡೆಯಲಸಾಧ್ಯವಾದ ಅಗಲಿಕೆಯ ಶೋಕವನ್ನು ತನ್ನ ದಿವ್ಯ ಜ್ಞಾನದ ಬಲದಿಂದ ಉಪಶಮನಗೊಳಿಸಿದ. ಎಲ್ಲ ಕೌರವರು ಯುದ್ಧದಲ್ಲಿ ಮರಣ ಹೊಂದಿದ್ದಾರೆ ಅನ್ನೋದನ್ನ ತಿಳಿದುಕೊಂಡ. ಆದರೆ ತನ್ನ ಜ್ಞಾನದ ಬಲದಿಂದ ಆಧ್ಯಾತ್ಮ ಜ್ಞಾನವನ್ನು ಹೊಂದಿದ್ದ ಕಾರಣಕ್ಕಾಗಿ ವಿದುರನು ಅದೆಲ್ಲವನ್ನು ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಯಿತು. ನಂತರ ಭಗವಂತನ ಶುದ್ಧ ಭಕ್ತನಾದಂತಹ ಉದ್ಧವನಲ್ಲಿ ವಿದುರನು ಒಂದು ಪ್ರಶ್ನೆಯನ್ನ ಕೇಳ್ತಾನೆ, ಅಥವಾ ಒಂದು ವಿನಂತಿಯನ್ನ ಮಾಡಿಕೊಳ್ತಾನೆ. ಏನು ಅಂತ ಹೇಳಿದ್ರೆ, ನೀನು ಸ್ವಯಂ ಭಗವಂತನಿಂದ ಯಾವ ತಿಳುವಳಿಕೆಯ ಜ್ಞಾನವನ್ನ ಪಡೆದಿದ್ದೀಯೋ ಅದನ್ನ ದಯವಿಟ್ಟು ನನಗೂ ತಿಳಿಸಿಕೊಡು. ಅದು ಅತ್ಯಂತ ಯೋಗ್ಯವಾದಂತಹ ಜ್ಞಾನ. 25ನೇ ಶ್ಲೋಕದಲ್ಲಿ ಹೇಳ್ತಾರೆ, ನನಗೂ ಅದನ್ನ ತಿಳಿಸಿಕೊಡು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ರೂಪಾದ್ರ ಭಾವಾರ್ಥದಲ್ಲಿ ಹೇಳ್ತಾರೆ, ಭಗವಂತನ ಒಂದು ಜ್ಞಾನವನ್ನ ತಿಳಿಸಿಕೊಡ್ಲಿಕ್ಕೆ ಯಾವ ವ್ಯಕ್ತಿಯಿಂದಲಾದ್ರೂ ನಾವು ಸ್ವೀಕಾರ ಮಾಡಬಹುದು.
ಅವರಿಗೆ ಭಗವಂತನ ವಿಜ್ಞಾನ ತಿಳಿದಿರಬೇಕಷ್ಟೇ. ಕಿಬಾ ವಿಪ್ರ ಕಿಬಾನ್ಯಾಸಿ ಶೂದ್ರಕೇನಿನಯ ಏ ಕೃಷ್ಣ ತತ್ವವೇತ್ತ ಸೇ ಗುರುಹಯ. ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಿರ್ಬೋದು, ಶೂದ್ರನಾಗಿರ್ಬಹುದು, ಗೃಹಸ್ಥನಾಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ವ್ಯಕ್ತಿಗೆ ಭಗವಂತನ ಜ್ಞಾನ ತಿಳಿದಿದೆ ಅಂತ ಹೇಳಿದ್ರೆ ಅವರಿಂದ ಆ ಜ್ಞಾನವನ್ನ ನಾವು ಸ್ವೀಕಾರ ಮಾಡಬೇಕು ಅನ್ನೋದನ್ನ ನಾವು ವಿದುರನ ಈ ಒಂದು ವರ್ತನೆಯಿಂದ ತಿಳಿದುಕೊಳ್ಬಹುದು. ಯಾಕಂದ್ರೆ ಉದ್ಧವ ಶ್ರೀಕೃಷ್ಣನ ಸಮಕಾಲೀನ. ಶ್ರೀಕೃಷ್ಣ ಮತ್ತೆ ಉದ್ಧವನಿಗೆ ಒಂದೇ ವಯಸ್ಸು. ವಿದುರನು ಶ್ರೀಕೃಷ್ಣನ ತಂದೆಯ ವಯಸ್ಸಿನ ವ್ಯಕ್ತಿ. ಯಾಕಂದ್ರೆ ಅರ್ಜುನನ ತಂದೆ ಪಾಂಡುವಿನ ಸಹೋದರ ವಿದುರ. ಹಾಗಾಗಿ ಉದ್ಧವನಿಗೆ ವಿದುರ ತಂದೆಗೆ ಸಮಾನ. ಅಂತಹ ಉದ್ಧವನಲ್ಲಿಯೂ ಕೂಡ ವಿದುರನು ಜ್ಞಾನವನ್ನ ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಆದ್ರೆ ಉದ್ಧವನು ಆ ಮರ್ಯಾದಾ ವ್ಯತಿಕ್ರಮವನ್ನ ಮಾಡುವುದಿಲ್ಲ. ಯಾಕಂದ್ರೆ ಇಲ್ಲೇ ಹತ್ತಿರದಲ್ಲೇ ಮೈತ್ರೇಯರು ಇದ್ದಾರೆ. ಹಾಗಾಗಿ ಅವರಲ್ಲಿಯೇ ನೀವು ಜ್ಞಾನವನ್ನ ಸ್ವೀಕಾರ ಮಾಡಿ ಅಂತ ಹೇಳಿ ಉದ್ಧವನು ವಿದುರರಿಗೆ ವಿನಂತಿಯನ್ನ ಮಾಡಿಕೊಳ್ತಾನೆ. ಈ ಮರ್ಯಾದಾ ವ್ಯತಿಕ್ರಮವನ್ನ ಮಾಡಬಾರದು. ಯಾಕಂದ್ರೆ ಮರ್ಯಾದಾ ವ್ಯತಿಕ್ರಮವನ್ನ ಮಾಡಿದಂತಹ ವ್ಯಕ್ತಿಗೆ ಆಯುಷ್ಯ, ಐಶ್ವರ್ಯ, ಕೀರ್ತಿ, ಪುಣ್ಯ, ಜಗತ್ತಿನ ಆಶೀರ್ವಾದ ಇತ್ಯಾದಿ ಎಲ್ಲವನ್ನು ಕೂಡ ವ್ಯಕ್ತಿಯು ಕಳೆದುಕೊಳ್ಳುತ್ತಾನೆ. ಹಾಗಾಗಿ ವ್ಯಕ್ತಿ ತನಗಿಂತಲೂ ಹಿರಿಯರನ್ನ ತನ್ನ ಶಿಷ್ಯನಾಗಿ ಪಡೆದುಕೊಳ್ಳಬಾರದು ಅಥವಾ ಪಡೆದುಕೊಳ್ಳಿಕ್ಕೆ ಹಂಬಲಿಸಬಾರದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಉದ್ಧವನು ತನ್ನಿಂದ ಎಷ್ಟು ಅಗತ್ಯ ಇದೆಯೋ ಅಷ್ಟು ವಿಚಾರಗಳನ್ನ ವಿದುರನಿಗೆ ಈಗಾಗಲೇ ಹೇಳಿ ಆಗಿದೆ. ಆದ್ರೆ ಭಗವಂತನ ಜ್ಞಾನವನ್ನ ಕೇಳಿಕೋಸ್ಕರ ನೀವು ಮೈತ್ರೇಯರ ಬಳಿಗೆ ಹೋಗಬೇಕು ಅಂತ ಹೇಳಿ ತಿಳಿಸ್ತಾರೆ. ಉದ್ಧವನಿಗಿಂತ ಹಿರಿಯನಾದ ವಿದುರನಿಗೆ ಗುರುವಾಗುವ ಪ್ರಥಮ ಅರ್ಹತೆ ಮೈತ್ರೇಯನದಾಗಿತ್ತು. ಲಾಭ ಮತ್ತು ಕೀರ್ತಿಗಳಿಗಾಗಿ ಯಾರೂ ಅಗ್ಗದ ಗುರುವಾಗಲು ಬಯಸಬಾರದು. ಭಗವತ್ ಸೇವೆಗಾಗಿ ಮಾತ್ರ ಗುರುವಾಗಬೇಕು ಅಂತೇಳಿ ಇಲ್ಲಿ ಉದ್ಧವನು ತಿಳಿಸ್ತಾ ಇದ್ದಾನೆ, ಅಥವಾ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ದಿವ್ಯ ನಾಮ ಕೀರ್ತಿ ಗುಣಗಳನ್ನ ಅಧಿಕವಾಗಿ ಎಷ್ಟು ನಾವು ಚರ್ಚೆ ಮಾಡ್ತೇವೋ ಅಷ್ಟು ಹೆಚ್ಚು ಹೆಚ್ಚು ಭಗವಂತನ ವಿಚಾರಗಳು ನಮಗೆ ಅರ್ಥವಾಗ್ತಾ ಹೋಗ್ತದೆ. ಉದ್ಧವ ಆ ಒಂದು ರಾತ್ರಿಯನ್ನ ಅಲ್ಲಿ ಕಳೀತಾನೆ, ಒಂದು ಕ್ಷಣದಂತೆ ಕಳೀತಾನೆ. ಬೆಳಗ್ಗೆ ತಕ್ಷಣವೇ ಆತನು ಬದ್ರಿಕಾಶ್ರಮಕ್ಕೆ ಹೊರಟು ಹೋಗ್ತಾನೆ. ಮುಂದಕ್ಕೆ ಪರೀಕ್ಷಿತ ಮಹಾರಾಜನು ಕೇಳುವಂತಹ ಪ್ರಶ್ನೆ, ಇಲ್ಲಿ ರಾಜ ಉವಾಚ ಅಂತ ಹೇಳಿದ್ರೆ ಪರೀಕ್ಷಿತ ಮಹಾರಾಜನು ಕೇಳುವಂತಹ ಪ್ರಶ್ನೆ, ಅದಕ್ಕೆ ಶುಕದೇವ ಗೋಸ್ವಾಮಿಗಳು ಉತ್ತರವನ್ನು ಕೊಡುವಂತಹದ್ದು. ಈ ಒಂದು ಶ್ಲೋಕದಲ್ಲಿ ನಿಧನಂ ಉಪಗತೇಶು ವೃಷ್ಣಿ ಭೋಜೆ ಅಂತ ಹೇಳ್ತಾರೆ. ನಿಧನಂ ಅನ್ನುವ ಪದಕ್ಕೆ ಇಲ್ಲಿ ಎರಡು ಅರ್ಥಗಳನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿ ನಿಧನ ಹೊಂದಿದ ಅಂತ ಹೇಳಿದ್ರೆ ಅವನು ಶರೀರ ತ್ಯಾಗ ಮಾಡಿದ ಅಥವಾ ಮರಣ ಹೊಂದಿದ ಅಂತ ಹೇಳಿ ಒಂದು ಅರ್ಥ. ಅದೇ ನಿಧನಂ ಅನ್ನುವಂತಹ ಪದಕ್ಕೆ ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಜೀವಗೋಸ್ವಾಮಿಗಳು ಹೇಳುವುದು, ನೀ ಎಂದರೆ ಅತ್ಯುನ್ನತ, ಧನಂ ಎಂದು ಹೇಳಿದ್ರೆ ಐಶ್ವರ್ಯ. ಶ್ರೀಕೃಷ್ಣನ ದಿವ್ಯಧಾಮವನ್ನ ನಾವು ನಿಧನಂ ಅಂತ ಹೇಳಿ ಕರೆಯುತ್ತೇವೆ. ಅಂದ್ರೆ ನಿಜವಾದ ಅರ್ಥದಲ್ಲಿ ಒಬ್ಬ ವ್ಯಕ್ತಿ ನಿಧನ ಹೊಂದಿದ ಅಂತ ಹೇಳಿದ್ರೆ ಅವನು ಭಗವಂತನ ಧಾಮಕ್ಕೆ ಹೋದ ಅಂತ ಹೇಳಿ ಅರ್ಥ ಆಗ್ತದೆ. ನಾವು ನಿಧನ ಅನ್ನುವಂಥ ಪದವನ್ನ ಮರಣ ಅಂತ ಹೇಳಿ ನಾವು ಅರ್ಥ ಮಾಡಬಹುದು, ಅಥವಾ ಅದನ್ನ ಇನ್ನೂ ಒಂದು ರೀತಿಯಲ್ಲಿ ಭಗವಂತನ ಧಾಮ ಅಂತ ಹೇಳಿಯೂ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಆಕೃತಿಂ ಅನ್ನುವಂತಹ ಪದಕ್ಕೂ ಕೂಡ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಆ ಎಂದ್ರೆ ಸಂಪೂರ್ಣ, ಕೃತಿಂ ಅಂತ ಹೇಳಿದ್ರೆ ದಿವ್ಯ ಲೀಲೆಗಳು. ಹಾಗಾಗಿ ಆಕೃತಿಂ ಅಂತ ಹೇಳಿದ್ರೆ ಭಗವಂತನ ದಿವ್ಯ ಲೀಲೆಗಳಾಗಿದೆ. ಆ ಭಗವಂತನ ದಿವ್ಯ ಲೀಲೆಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕೋಸ್ಕರ ಇಲ್ಲಿ ಕೇಳಿಕೊಳ್ತಾ ಇರುವಂತಹದ್ದು. ಉಪಗತೇಶು ಅನ್ನುವಂತಹ ಪದ, ವೃಷ್ಟಿ ಮತ್ತು ಭೋಜವಂಶದವರೆಲ್ಲರೂ ನೇರವಾಗಿ ಭಗವಂತನ ಧಾಮವನ್ನ ಸೇರಿದರು. ಇದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ನಾವು ಭಗವಂತನ ಧಾಮಕ್ಕೆ ಹೋಗುವಾಗ ನಮ್ಮಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಭೌತಿಕವಾದಂತಹ ಇಚ್ಛೆಗಳು ಇದ್ರೆ ನಮ್ಮನ್ನ ಆ ಲೋಕಗಳಿಗೆ ಕರೆದುಕೊಂಡು ಹೋಗಲಾಗ್ತದೆ. ಸ್ವರ್ಗಲೋಕಕ್ಕೆ ಒಮ್ಮೆ ಹೋಗಿ ನೋಡಿ ಬರುವ, ಅಲ್ಲಿ ಏನಿದೆ ಅಂತ ಹೇಳಿ ಅನ್ನುವಂತಹ ಒಂದು ಆಸೆ ನಮ್ಮಲ್ಲಿ ಇದ್ರೆ ನಮ್ಮನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಆ ವೃಷ್ಣಿ ಮತ್ತೆ ಭೋಜವಂಶದವರು ಭಗವಂತನ ನಿತ್ಯ ಸೇವಕರು, ಅವರು ಎಷ್ಟೊಂದು ಶುದ್ಧರಾಗಿದ್ರು ಅಂತ ಹೇಳಿದ್ರೆ ನೇರವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಉಪಗತೇಶು ಅಂತ ಹೇಳಿದ್ರೆ ಅದರ ಅರ್ಥ ಅವರಿಗೆ ಬೇರೆಲ್ಲಿಯೂ ಕೂಡ ಹೋಗುವಂತಹ ಆಸೆ ಇರಲಿಲ್ಲ. ಯಾವ ಲೋಕಗಳ ಐಶ್ವರ್ಯವೂ ಅವರಿಗೆ ಆಕರ್ಷಕವಾಗಿರಲಿಲ್ಲ. ಸಾಮಾನ್ಯವಾಗಿ ಇತರ ಭಕ್ತರು ಭಗವಂತನ ಧಾಮವನ್ನು ನೇರವಾಗಿ ಸೇರುವುದಿಲ್ಲ. ಭೌತಿಕ ಲೋಕಗಳ ಐಶ್ವರ್ಯಕ್ಕೆ ಆಕರ್ಷಿತರಾಗಿರುವಂತಹ ಭಕ್ತರಿಗೆ ಅಂತಹ ಲೋಕಗಳಿಗೆ ಹೋಗಿ ನಂತರ ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಅವಕಾಶವನ್ನು ಕೊಡಲಾಗ್ತದೆ. ಆದ್ರೆ ಇಲ್ಲಿ
ನೇರವಾಗಿ ಈ ವೃಷ್ಣಿಭೋಜ ವಂಶದವರೆಲ್ಲರೂ ಭಗವಂತನ ಧಾಮವನ್ನ ಸೇರಿದ್ರು. ಮುಂದಕ್ಕೆ ಶುಕದೇವ ಗೋಸ್ವಾಮಿಗಳು ಹೇಳುವಂತಹ ಮಾತು, ನನ್ನ ಪ್ರಿಯ ರಾಜನೇ, ಬ್ರಾಹ್ಮಣರ ಶಾಪವು ನೆಪ ಮಾತ್ರಕ್ಕೆ ಅಷ್ಟೇ. ಆದರೆ ಶ್ರೀಕೃಷ್ಣನ ಪರಮ ಅಪೇಕ್ಷೆಯೇ ನೈಜ ಸಂಗತಿಯಾಗಿತ್ತು. ಬಹುಸಂಖ್ಯಾತರಾಗಿದ್ದ ಕುಟುಂಬದ ಸದಸ್ಯರನ್ನು ಕಳುಹಿಸಿದ ನಂತರ ತಾನೂ ಭೂಮುಖದಿಂದ ಅದೃಶ್ಯನಾಗಬೇಕೆಂದು ಅವನು ಅಪೇಕ್ಷಿಸಿದನು. ಅವನು ತನ್ನಲ್ಲಿಯೇ ಹೀಗೆ ಯೋಚಿಸಿದನು. ಭಗವಂತ ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಂಡು ತನ್ನ ಸ್ವಧಾಮಕ್ಕೆ ಹಿಂದಿರುಗಿ ಹೋಗಿದ್ದಾನೆ. ಈ ರೀತಿಯಾಗಿ ಈಗ ನಾನು ಈ ಲೌಕಿಕ ಜಗತ್ತಿನ ದೃಷ್ಟಿಯಿಂದ ಹೊರಟು ಹೋಗುತ್ತೇನೆ. ನನ್ನ ಬಗೆಗಿನ ಜ್ಞಾನವನ್ನು ಸಾಕ್ಷಾತ್ತಾಗಿ ವಹಿಸಿಕೊಳ್ಳುವ ಅರ್ಹತೆಯುಳ್ಳವನು ನನ್ನ ಭಕ್ತರಲ್ಲಿ ಪ್ರಮುಖನಾದ ಉದ್ಧವನೊಬ್ಬನೇ ಎಂದು ನಾನು ತಿಳಿಯುವೆ. ಈ ರೀತಿ ಭಗವಂತನು ಹೇಳಿ ಮುಂದಕ್ಕೆ ಮೈತ್ರೇಯರ ಪ್ರಯಾಣ ಏನಾಯಿತು, ಮೈತ್ರೇಯರು ಹೇಗೆ ಪ್ರಯಾಣವನ್ನ ಮಾಡಿದ್ರು ಮತ್ತು ಭಗವಂತನ ಈ ಒಂದು ತೀರೋಭಾವದ ನಂತರ ಉದ್ಧವನು ಯಾವ ರೀತಿಯಾದಂತಹ ಪಾತ್ರವನ್ನ ವಹಿಸಿದ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ತಾನು ಅವತಾರವನ್ನ ಸಮಾಪ್ತಿ ಮಾಡಿದ್ರೂ ಕೂಡ ತನ್ನ ಜ್ಞಾನವನ್ನ ಇಲ್ಲೇ ಬಿಟ್ಟು ಹೋಗ್ತಾನೆ. ಭಗವಂತ ಸುಧಾಮಕ್ಕೆ ಹೋದಾಗ ಈ ಶ್ರೀಮದ್ ಭಾಗವತ ಅನ್ನುವಂಥದ್ದು ಪುರಾಣ ಅರ್ಕ, ಸೂರ್ಯದೇವನಂತೆ ನಮಗೆ ಬೆಳಕನ್ನ ಕೊಡ್ತಾ ಇದೆ. ಹಾಗೆ ಭಗವಂತನ ಶುದ್ಧ ಭಕ್ತರು ಉದ್ಧವನು ಕೂಡ ಇಲ್ಲಿ ಇರುವ ಕಾರಣಕ್ಕಾಗಿ ಈ ಜ್ಞಾನವು ಮತ್ತೆ ಮುಂದುವರಿತಾ ಹೋಗ್ತಾ ಇದೆ. ಭಗವಂತನಿಂದ ಉದ್ಧವ ಏನು ಜ್ಞಾನವನ್ನ ಸ್ವೀಕಾರ ಮಾಡಿದ್ದಾನೆ ಅದನ್ನ ಇತರರು ಕೂಡ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಶ್ರೀಕೃಷ್ಣ ಮತ್ತೆ ಶ್ರೀಕೃಷ್ಣನಿಂದ ಪಡೆದ ಜ್ಞಾನ, ಇದಕ್ಕೆ ಎರಡಕ್ಕೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಉದ್ಧವನು ಶ್ರೀಕೃಷ್ಣನ ಪ್ರತಿನಿಧಿಯಾಗಿದ್ದಾನೆ. ಹಾಗೆ ಗುರು ಪರಂಪರೆಯಲ್ಲಿ ಬರುವಂತಹ ಯಾವುದೇ ವ್ಯಕ್ತಿಯಾದರೂ ಆತನು ಭಗವಂತನ ಪ್ರತಿನಿಧಿಯಾಗಿಯೇ ಇರ್ತಾನೆ. ಇಹಾಯಸ್ಯ ಹರಿರ್ದಾಸೆ ಕರ್ಮಣ ಮನಸಾಗಿರ ನಿಖಿಲಾಶ್ವಪಿ ಅವಸ್ಥಾಸು ಜೀವನ್ಮುಕ್ತ ಸವುಚ್ಯತೆ. ತನ್ನ ಕ್ರಿಯೆ, ಮನಸ್ಸು ಮತ್ತು ಮಾತುಗಳಿಂದ ಶ್ರೀಕೃಷ್ಣನ ದಿವ್ಯ ಪ್ರೇಮಿ ಸೇವೆಗಾಗಿಯೇ ಜೀವಿಸುವವನು ಭೌತಿಕ ಅಸ್ತಿತ್ವ ಸ್ಥಿತಿಯಲ್ಲಿ ಇರುವಂತೆ ತೋರಿದರೂ ಖಂಡಿತವಾಗಿಯೂ ಅವನು ಮುಕ್ತಾತ್ಮನಾಗಿರುತ್ತಾನೆ. ಯಾರು ಭಗವಂತನ ದಿವ್ಯ ನಾಮವನ್ನ ಪ್ರಚಾರ ಮಾಡ್ತಾರೆ, ಭಗವಂತನ ವಿಚಾರವಾಗಿ ಇತರರಿಗೆ ತಿಳಿಸಿಕೊಡ್ತಾರೆ, ಅವರು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇದ್ರೂ ಕೂಡ ಭಗವಂತನ ಧಾಮದಲ್ಲಿ ಇದ್ದ ಹಾಗೆ, ಅವರಿಗೆ ಯಾವುದೇ ವ್ಯತ್ಯಾಸವು ಇರುವುದಿಲ್ಲ. ಮೈತ್ರೇಯರು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. 33ನೇ ಶ್ಲೋಕದಲ್ಲಿದೆ, 33ರಿಂದ 36. ಮರ್ತ್ಯಲೋಕದಲ್ಲಿ ಪರಮಾತ್ಮನಾದ ಪ್ರಭು ಶ್ರೀಕೃಷ್ಣನ ಆವಿರ್ಭಾವ ಮತ್ತು ಅದೃಶ್ಯಗಳ ವಿಚಾರವನ್ನು ಉದ್ಧವನಿಂದ ತಿಳಿದು ವಿದುರನು ಸತತ ಪ್ರಯತ್ನಗಳಿಂದ ಉದ್ಧವನಿಂದ ವಿದುರನು ಕೇಳಿದನು. ನಂತರ ಅದು ಸತತ ಪ್ರಯತ್ನದಿಂದ ಮಹರ್ಷಿಗಳು ತಿಳಿಯಬಯಸುವಾದಂತಹ ವಿಷಯವಾಗಿದೆ. ಶ್ರೀಕೃಷ್ಣನ ಭವ್ಯ ಕಾರ್ಯಗಳು ಮತ್ತು ಮರ್ತ್ಯಲೋಕದಲ್ಲಿ ಅಸಾಧಾರಣ ಲೀಲೆಗಳನ್ನು ತೋರುವುದಕ್ಕಾಗಿ ಅವನು ಸ್ವೀಕರಿಸಿದ ವಿವಿಧ ರೂಪಗಳು, ಇವುಗಳು ಭಗವದ್ಭಕ್ತರಲ್ಲದವರಿಗೆ ಅರ್ಥವಾಗುವುದು ಬಹಳ ಕಷ್ಟ. ಪಶುಗಳಿಗೆ ಅವು ಕೇವಲ ಮಾನಸಿಕ ಕ್ಷೋಭೆ ಮಾತ್ರ. ಇಲ್ಲಿ 35ನೇ ಶ್ಲೋಕದಲ್ಲಿ ಒಂದು ಮಾತು ಉದ್ಧವನು ಹೇಳುವಂತಹ ಮಾತು. ಈ ಜಗತ್ತನ್ನು ಬಿಡುವಾಗ ಶ್ರೀಕೃಷ್ಣನು ವಿದುರನನ್ನು ಸ್ಮರಿಸಿದ್ದನು. ಈ ವಿಚಾರವನ್ನು ತಿಳಿದ ವಿದುರನು ಪ್ರೇಮ ಭಾವೋದ್ವೇಗಕ್ಕೆ ಒಳಗಾದನು. ವಿಹ್ವಲನಾಗಿ ದೊಡ್ಡ ಧ್ವನಿಯಿಂದ ಅಳತೊಡಗಿದನು. ಇಲ್ಲಿ ಉದ್ಧವನಿಂದ ವಿದುರನು ತಿಳಿದುಕೊಂಡಂತಹ ಮಾತು ಹೀಗೆ ಅಂತ ಹೇಳಿದ್ರೆ, ಈಗ ಯಾವುದಾದ್ರು ಒಬ್ಬ ವ್ಯಕ್ತಿ, ಶ್ರೇಷ್ಠನಾದಂತಹ ವ್ಯಕ್ತಿ, ಅವರು ನಿಮ್ಮನ್ನ ನೆನಪು ಮಾಡಿಕೊಂಡ್ರು ಅಂತ ಹೇಳಿದಾಗ ನಮಗೆ ಬಹಳ ಸಂತೋಷವಾಗ್ತದೆ. ಹಾಗೆ ಇಲ್ಲಿ ಉದ್ಧವನು ಕೂಡ ವಿದುರನಲ್ಲಿ ಹೇಳುವಂತಹ ಮಾತು, ಶ್ರೀಕೃಷ್ಣನು ತನ್ನ ಧಾಮವನ್ನ ಬಿಡುವಾಗ, ಈ ಭೌತಿಕ ಪ್ರಪಂಚವನ್ನು ಬಿಟ್ಟು ತನ್ನ ಧಾಮಕ್ಕೆ ಹೋಗುವಾಗ ನಿಮ್ಮನ್ನ ಸ್ಮರಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನ ತಿಳಿದುಕೊಂಡಾಗ, ಅದನ್ನ ಕೇಳಿಸಿಕೊಂಡಾಗ್ಲೇ ವಿದುರನಿಗೆ ರೋಮಾಂಚನವಾಗ್ತದೆ. ಪ್ರೇಮ ಭಾವೋದ್ವೇಗದಿಂದ ಅವನು ವಿಹ್ವಲನಾಗ್ತಾನೆ. ಇದೇ ಮಾತನ್ನ ಮೈತ್ರೇಯರು ಹೇಳ್ತಾರೆ. ಯಾಕಂದ್ರೆ ವಿದುರ ಮತ್ತೆ ಮೈತ್ರೇಯ ಮತ್ತೆ ಉದ್ಧವರು ಇಬ್ರು ಕೂಡ ಅಲ್ಲೇ ಇದ್ರು. ಹಾಗಾಗಿ ಮುಂದಿನ ಅಧ್ಯಾಯದ 21ನೇ ಶ್ಲೋಕದಲ್ಲಿ ನೀವು ನೋಡುದಾದ್ರೆ, 5ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಅಲ್ಲಿ ಮತ್ತೆ ಹೇಳ್ತಾರೆ, ಮೈತ್ರೇಯರು ವಿದುರರಿಗೆ ಹೇಳುವುದು, ಈ ಒಂದು ಜ್ಞಾನೋಪದೇಶ ಏನಿದೆ ಇದನ್ನ ವಿದುರರಿಗೆ ಹೇಳಬೇಕು ಅನ್ನುವಂತಹ ಮಾತನ್ನ ಭಗವಂತ ಮೈತ್ರೇಯರಲ್ಲಿ ಹೇಳಿದ್ದಾರೆ. ನೀನು ದೇವೋತ್ತಮ ಪರಮಪುರುಷನ ಶಾಶ್ವತ ಸಹಚರರಲ್ಲಿ ಒಬ್ಬನಾಗಿದ್ದೀಯೇ. ಶ್ರೀಕೃಷ್ಣನು ತನ್ನ ಧಾಮಕ್ಕೆ ಹಿಂದಿರುಗುವಾಗ ನಿನಗಾಗಿ ತನ್ನ ಉಪದೇಶಗಳನ್ನು ನನ್ನಲ್ಲಿ ಬಿಟ್ಟು ಹೋದನು ಅಂತ ಹೇಳಿ ಮೈತ್ರೇಯರು ಕೂಡ ವಿದುರರಿಗೆ
ಈ ಮಾತನ್ನ ಹೇಳ್ತಾರೆ. ಅಂದ್ರೆ ಎರಡೂ ಕಡೆಗಳಿಂದ ವಿದುರರಿಗೆ ಈ ವಿಚಾರವು ಕೇಳಲಿಕ್ಕೆ ಸಿಗ್ತದೆ. ಇನ್ನು ಮುಂದಕ್ಕೆ ಏನು ಅಂತ ಹೇಳಿದ್ರೆ, ಮೈತ್ರೇಯರು ಯಮುನಾ ತೀರದಿಂದ ಗಂಗಾ ತೀರಕ್ಕೆ ಹೋಗ್ತಾರೆ. ಯಮುನಾ ತೀರದಲ್ಲಿ ಉದ್ಧವ ಇರುವಂತಹದ್ದು. ಉದ್ಧವ ಈಗ ಬದರಿಕಾಶ್ರಮಕ್ಕೆ ತೆರಳಿದ್ದಾನೆ. ಇನ್ನು ಗಂಗಾ ತೀರದಲ್ಲಿ ಮೈತ್ರೇಯರಿದ್ದಾರೆ. ಮೈತ್ರೇಯರನ್ನ ಗಂಗಾ ತೀರದಲ್ಲಿ ಹೋಗಿ ಭೇಟಿ ಮಾಡ್ತಾರೆ. ಯಮುನಾ ತೀರದಲ್ಲಿ ಕೆಲವು ದಿನಗಳ ಕಾಲ ಮೈತ್ರೇಯರು ತಂಗಿರ್ತಾರೆ. ಆಮೇಲೆ ಯಮುನಾ ತೀರಕ್ಕೆ ಹೋಗ್ತಾರೆ, ಗಂಗಾ ತೀರಕ್ಕೆ ಹೋಗ್ತಾರೆ. ಗಂಗಾ ತೀರದಲ್ಲಿ ಮೈತ್ರೇಯರನ್ನ ಭೇಟಿ ಮಾಡಿದ ಮೇಲೆ ಅನೇಕ ಪ್ರಶ್ನೆಗಳನ್ನ ವಿದುರನು ಕೇಳುವಂತಹದ್ದು. ಆ ಪ್ರಶ್ನೆಗಳಿಗೆ ಒಂದೊಂದಾಗಿಯೇ ಮೈತ್ರೇಯರು ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಇನ್ನು ಮುಂದಿನ ಅಧ್ಯಾಯಗಳೆಲ್ಲವೂ ಕೂಡ ವಿದುರ ಮೈತ್ರೇಯ ಸಂವಾದದ ಮುಖಾಂತರ ಮುಂದುವರಿಯುತ್ತದೆ. ಈ ಇಡೀ ಒಂದು ಸಂಪೂರ್ಣ ಶ್ರೀಮದ್ ಭಾಗವತದ 3ನೇ ಸ್ಕಂದದಿಂದ ಇನ್ನು 7ನೆಯ ಸ್ಕಂದದವರೆಗೆ ನಾವು ವಿದುರರ ಮತ್ತು ಮೈತ್ರೇಯರ ಸಂವಾದದ ಕುರಿತಾಗಿಯೇ ಕೇಳಿಕೊಳ್ಳುವಂತಹದ್ದು. ಭಗವಂತನ ಅನೇಕ ದಿವ್ಯ ಲೀಲೆಗಳ ಬಗ್ಗೆ, ಸೃಷ್ಟಿ ಕಾರ್ಯದ ಬಗ್ಗೆ, ಸರ್ಗ ವಿಸರ್ಗ ಇತ್ಯಾದಿ ಎಲ್ಲ ವಿಚಾರಗಳ ಕುರಿತಾಗಿ ವಿದುರನು ಮೈತ್ರೇಯರಲ್ಲಿ ಪ್ರಶ್ನೆಗಳನ್ನ ಕೇಳಿ ಆ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ಒಂದು ಸಂದರ್ಭ. ಅವರ ಸಂವಾದದ ಮುಖಾಂತರವಾಗಿ ನಮಗೂ ಕೂಡ ಈ ಒಂದು ಜ್ಞಾನವು ತಿಳಿದು ಬರುತ್ತದೆ. ಭಗವಂತನ ಭಕ್ತಿ ಸೇವೆ, ಭಗವಂತನ ಲೀಲೆಗಳನ್ನ ತಿಳಿದುಕೊಳ್ಳುವ ಮುಖಾಂತರ ನಾವು ಕೂಡ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ. ಅದು ಏನು ಅನ್ನುವುದನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ವಿದುರ ಮೈತ್ರೇಯ ಸಂವಾದ 5ನೇ ಅಧ್ಯಾಯ. ಇಲ್ಲಿಗೆ ಇವತ್ತಿನ ತರಗತಿಗೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ದಯವಿಟ್ಟು ಪ್ರಭುಪಾದರು ಕೊಟ್ಟಿರುವಂತಹ ಭಾವಾರ್ಥವನ್ನ ಓದಿ, ಅದರಲ್ಲಿ ಅನೇಕ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಓದುವುದರ ಮುಖಾಂತರ ಸಂಪೂರ್ಣವಾದಂತಹ ಜ್ಞಾನವನ್ನ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ.